ಕೃಷಿಕ ಬಾಂಧವರಿಗೆ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ವೀಣಾ KR, ಸಹಾಯಕ ಕೃಷಿ ನಿರ್ದೇಶಕರು, ಮಂಗಳೂರು ತಾಲೂಕು ಇವರಿದ್ದಾರೆ. ಇವರು ಇವತ್ತು ನಮ್ಮ ಜೊತೆ ಮುಂಗಾರಿನ ಹಂಗಾಮಿಗೆ ಭತ್ತದ ಕೃಷಿಯಲ್ಲಿ ಕೃಷಿ ಇಲಾಖೆಯ ಸವಲತ್ತುಗಳು ಹಾಗೂ ಯಾವ ರೀತಿಯಾದಂತಹ ತಯಾರಿ ನಡೆಸಿದೆ ಇವೆಲ್ಲದರ ಬಗ್ಗೆ ಸಮಗ್ರ ಮಾಹಿತಿಯನ್ನು ನಮ್ಮ ರೈತ ಮಿತ್ರರಿಗೆ ನೀಡಲಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ಕಾರ ಮೇಡಮ್, ಹಾಗೂ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ಮೇಡಮ್, ಈಗ ಕಾರ್ಯಕ್ರಮದ ಮೊದಲಿಗೆ ಈಗ ಮುಂಗಾರು ನಮ್ಮಲ್ಲಿ ಆರಂಭವಾಗಿದೆ ಅಂತ ಹೇಳಬಹುದು. ಆದರೆ ಗ್ರಹಿಸಿದಷ್ಟು ಬರ್ತಾ ಇಲ್ಲ ಮಳೆ. ಈ ಸಮಯದಲ್ಲಿ ಈಗ ಮಳೆಗಿಂತ ಮೊದಲು ನೀವು ಯಾವ ರೀತಿ ತಯಾರಿ ನಡೆಸಿದ್ರಿ, ಈಗ ನೋಡಿದಾಗ ಯಾವ ರೀತಿಯಾದ ತಯಾರಿನೂ ಬೇಕಾಗ್ಬೋದು, ಇದರ ಬಗ್ಗೆ ನಮಗೆ ಸಮಗ್ರವಾಗಿ ಹೇಳಿ ಮೇಡಮ್. ಮಂಗಳೂರು ತಾಲೂಕಿನಲ್ಲಿ ಮುಂಗಾರು ಹಂಗಾಮಿನಲ್ಲಿ ನಮ್ಮ ಇಲಾಖೆ, ಕೃಷಿ ಇಲಾಖೆ ಅಂತ ಹೇಳಿದಾಗ ಮುಖ್ಯವಾಗಿ ಭತ್ತದ ಬೆಳೆಯನ್ನೇ ಮಾಡುವಂಥದ್ದು. ಅದರಲ್ಲೂ ಮಂಗಳೂರು ತಾಲೂಕಿನಲ್ಲಿ ಬಹು ಹೆಚ್ಚಿನ ರೈತರು ಮುಂಗಾರು ಹಂಗಾಮಿನಲ್ಲಿ ಭತ್ತವನ್ನೇ ಬೆಳೆಯುವಂಥದ್ದು. ಯಾಕಂದ್ರೆ ತುಂಬಾ ಮಳೆ ಬೀಳುವಂತ ಪ್ರದೇಶ ನಮ್ಮಲ್ಲಿ. ಹಾಗಾಗಿ ಭತ್ತದ ಕೃಷಿಗೋಸ್ಕರ ಭತ್ತದ ಬಿತ್ತನೆ ಬೀಜವನ್ನು ನಾವು MO4 ತಳಿ, ಕೆಂಪು ಮುಕ್ತಿ, ಜಯ, ಜ್ಯೋತಿ, ಅದರ ಜೊತೆಗೆ ನಾವು ಸಹ್ಯಾದ್ರಿ ಬ್ರಹ್ಮ ಹಾಗೂ ಸಹ್ಯಾದ್ರಿ ಪಂಚಮುಖಿ ಎನ್ನುವ 5-6 ತಳಿಗಳನ್ನು ಈಗಾಗಲೇ ಶೇಖರಣೆ ಮಾಡಿಬಿಟ್ಟು ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಾವು ದಾಸ್ತಾನು ಮಾಡಿ ಇಟ್ಟಿದ್ದೇವೆ. ಒಟ್ಟಾಗಿ ಒಂದು 400 ಕ್ವಿಂಟಲ್ ಅಷ್ಟು ಈಗ ಆಲ್ರೆಡಿ ತರಿಸಿದ್ದೇವೆ. ಅದರಲ್ಲಿ 300 ಕ್ವಿಂಟಲ್ ಈಗ ಆಲ್ರೆಡಿ ರೈತ ಬಾಂಧವರು ತೆಗೆದುಕೊಂಡು ಹೋಗಿದ್ದಾರೆ, ಸರಬರಾಜು ಆಗಿದೆ ಆಲ್ರೆಡಿ ಈಗ. ಸೊ ರೈತರು ಕೂಡ ಈ ಮುಂಗಾರು ಹಂಗಾಮಿಗೆ ತಯಾರಿಗಳನ್ನು ಆಲ್ರೆಡಿ ನಡೆಸಿದ್ದಾರೆ ಅಂತ ಇದರಿಂದ ಹೇಳ್ಬೋದು. ಜೂನ್ ಆಗ್ತಾ ಬಂತು ಇವಾಗ. ಆದ್ರೆ ಮಳೆ ಒಂದು ಕೊರತೆ ಕಂಡು ಬಂದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ನೀರಿನ್ನೂ ಹೊಲಗಳಲ್ಲಿ ಆಗ್ಲಿಲ್ಲ, ಹಾಗಾಗಿ ರೈತರು ಉಳುಮೆ ಮಾಡಿ ಇಟ್ಟಿದ್ದಾರೆ. ಆದ್ರೆ ನರ್ಸರಿ ಕೂಡ ರೆಡಿ ಮಾಡ್ತಾ ಇದ್ದಾರೆ ಅದಕ್ಕೆ. ಆದ್ರೆ ಅದು ಆ ಸಮಯದಲ್ಲಿ ಮಳೆ ಬಾರದೇ ಇದ್ರೆ ಅವ್ರಿಗೆ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಿದಾಗ, ಅಂದ್ರೆ ಅದನ್ನು ಮೇನ್ ಫೀಲ್ಡ್ ಅಲ್ಲಿ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಿದಾಗ ಅವರಿಗೆ ಮಳೆ ಕೊರತೆ ಆದರೆ ನಮಗೆ ನಷ್ಟ ಆಗುವ ಸಾಧ್ಯತೆಗಳು ತುಂಬ ಹೆಚ್ಚಿದೆ. ಹಾಗಾಗಿ ನಾವು ರೈತರಿಗೋಸ್ಕರ ಮತ್ತೊಂದು ತಳಿ ಜ್ಯೋತಿ ಅಂತ ಏನು ಹೇಳ್ತೇವೆ, ಅದು 90ರಿಂದ 105 ದಿವಸಕ್ಕೆ ಬರುವಂತ ಒಂದು ತಳಿಯಾಗಿರುತ್ತದೆ. ಅದನ್ನು ಕೂಡ ಈಗ ದಾಸ್ತಾನು ಮಾಡಿ ಇಟ್ಟಿದ್ದೇವೆ. ರೈತ ಬಾಂಧವರು ಇನ್ನು ಮಳೆ ಕೊರತೆ ಬಂದಲ್ಲಿ ಇದನ್ನ ಕಾಂಟಿಜೆನ್ಸಿ ಪ್ಲಾನ್ ಅಂತ ಏನು ಹೇಳ್ತೇವೆ ನಾವು, ಅಂದ್ರೆ ಪರ್ಯಾಯವಾಗಿ ಈ ಮಳೆ ಕೊರತೆ ಆದ್ರೆ ಪರ್ಯಾಯವಾಗಿ ಉಪಯೋಗವಂತ ತಳಿಗಳನ್ನು ಕೂಡ ನಾವು ಈಗ ಆಲ್ರೆಡಿ ದಾಸ್ತಾನು ಮಾಡಿದ್ದೇವೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬೇಡಿಕೆ ಇದ್ದಲ್ಲಿ ನಾವು KSSCಗೆ ಇಂಡೆಂಟ್ ಕೊಟ್ಬಿಟ್ಟು ತರಿಸ್ಕೊಂಡು ರೈತ ಬಾಂಧವರಿಗೆ ದಾಸ್ತಾನು ಮಾಡಿ ಇಡ್ತೇವೆ. ಸಂತೋಷ. ಅಂದ್ರೆ ಒಂದು ವೇಳೆ ಮಳೆ ಬಾರದಿದ್ದಲ್ಲಿ ಅದನ್ನು ಎದುರಿಸಲು ನೀವು ಸಿದ್ಧರಾಗಿದ್ದೀರಿ ಅಂತ ಕೇಳಿ ತುಂಬಾ ಖುಷಿ ಆಯಿತು. ಈಗ ನಮ್ಮ ಕೃಷಿ ಇಲಾಖೆಯ ಈ ವರ್ಷದ ಇದರಲ್ಲಿರುವ ಯೋಜನೆಗಳು ಯಾವುವು ಅಂತ ಹೇಳ್ತೀರಾ? ಖಂಡಿತವಾಗಿ. ರೈತ ಬಾಂಧವರಿಗೆ ಮುಖ್ಯವಾಗಿ ನಮ್ಮ ಇಲಾಖೆಯಿಂದ, ಕೃಷಿ ಇಲಾಖೆಯಿಂದ ರೈತರಿಗೆ ಬೀಜದಿಂದ ಹಿಡಿದು ಎಲ್ಲ ಸವಲತ್ತುಗಳನ್ನು ನಮ್ಮ ಇಲಾಖೆಯಿಂದ ಹಾಗೂ ಸರ್ಕಾರದ ಯೋಜನೆಗಳಾಗಿರುವಂಥದ್ದು ಸಹಾಯಧನದಲ್ಲಿ ನೀಡುವಂಥ ಕಾರ್ಯಕ್ರಮಗಳು ನಮ್ಮ ಇಲಾಖೆಯಲ್ಲಿ ಕಂಡುಬಂದಿದೆ. ಮೊದಲನೇದಾಗಿ ರೈತ ಬಾಂಧವರು ಯಾವುದೇ ಬೆಳೆಯನ್ನು ಬೆಳಿಬೇಕಾಗಿದ್ರೆ ಮುಖ್ಯವಾಗಿ ಅವರಿಗೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾಗ್ತದೆ. ಮಣ್ಣಲ್ಲಿ ಯಾವೆಲ್ಲ ಪೋಷಕಾಂಶಗಳಿದೆ, ಅದ್ರ ಕೊರತೆ ಇದೆಯಾ, ಎಷ್ಟು ಗೊಬ್ಬರ ಹಾಕಬೇಕು, ಇದನ್ನು ಅವ್ರು ತಿಳ್ಕೊಬೇಕಾಗ್ತದೆ. ಹಾಗಾಗಿ ನಮ್ಮಲ್ಲಿ ಒಂದು ಯೋಜನೆ ಮಣ್ಣು ಆರೋಗ್ಯ ಯೋಜನೆ ಅಂತ ಒಂದಿದೆ. ಈ ಯೋಜನೆಯಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಪ್ರತಿ ವರ್ಷ ಒಂದು 5-6 ಗ್ರಾಮಗಳನ್ನು ನಾವು ಸೆಲೆಕ್ಟ್ ಮಾಡಿಬಿಟ್ಟು ಆ ಗ್ರಾಮದಲ್ಲಿ ಹೆಚ್ಚಿನ ಮಟ್ಟದ 125ರಿಂದ 150 ಜನ ರೈತರಿಗೆ ಅವರ ಮಣ್ಣು ಮಾದರಿಯನ್ನು ತೆಗೆದು ನಾವು ಪರೀಕ್ಷೆ ಮಾಡಿಬಿಟ್ಟು ಅದಕ್ಕೆ ಅವರಿಗೆ ಕಾರ್ಡ್ಗಳನ್ನು ವಿತರಣೆ ಮಾಡ್ತೇವೆ. ಇದರಿಂದ ಏನಾಗ್ತದೆ, ಆ ಗ್ರಾಮದಲ್ಲಿ ಯಾವ ರೀತಿ ಮಣ್ಣಿದೆ ಅಂತ ರೈತರಿಗೆ ತಿಳಿದು ಬರ್ತದೆ. ಅದರ ಬೇಸಿಸ್ ಮೇಲೆ ಅವರು ಅಪ್ಲಿಕೇಶನ್ ಅನ್ನು ಮಾಡಬಹುದು, ರಸಗೊಬ್ಬರ ಅಪ್ಲಿಕೇಶನ್. ಅದೇ ರೀತಿ ಈ ವರ್ಷ ಕೂಡ ನಮ್ಗೆ ಆ ಯೋಜನೆ ಇದೆ. ನಾವು ಈ ವರ್ಷ ಕೂಡ ಪ್ರತಿ ಒಂದು ಹೋಬಳಿಯಲ್ಲಿ ಒಂದೊಂದು ಗ್ರಾಮಗಳನ್ನು ಆಯ್ಕೆ ಮಾಡಿಬಿಟ್ಟು ಅವರಿಗೆ ಇದು ಮಣ್ಣು ಪರೀಕ್ಷೆಯನ್ನು ಮಾಡಿ ಕೊಡ್ತಾ ಇದ್ದೀವಿ. ಇದರ ಸದುಪಯೋಗ ರೈತ ಬಾಂಧವರು ಮಾಡ್ಕೋಬೇಕು. ಇದಲ್ಲದೆ ರೈತರು ಅವ್ರು ಸ್ವತಃವಾಗಿ ಏನಾದ್ರು ಈಗ ನಂದು ಪರೀಕ್ಷೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅವ್ರ ಮಣ್ಣು ಮಾದರಿಯನ್ನು ಕಲೆಕ್ಟ್ ಮಾಡಿಬಿಟ್ಟು ಅದನ್ನ ನಮ್ಮ ಇಲ್ಲಿ ಮಣ್ಣು ಆರೋಗ್ಯ ಕೇಂದ್ರ ಇದೆ ಮಂಗಳೂರಲ್ಲಿ, ತಾಲೂಕ್ ಪಂಚಾಯತಿ ಹಿಂದ್ಗಡೆ ಇರುವಂತದ್ದು, ಅಲ್ಲಿಗೆ ಅವ್ರು ತಂದು ಕೊಟ್ರೆ ನಾವು ಅದು ಕೂಡ ಪರೀಕ್ಷೆ ಮಾಡಿಬಿಟ್ಟು ರೈತರಿಗೆ ನೀಡ್ತೇವೆ. ಈ ಮಣ್ಣು ಆರೋಗ್ಯ ಯೋಜನೆಯಲ್ಲಿ ಇನ್ನೊಂದು ಕಾರ್ಯಕ್ರಮ ಇದೆ, ಶಾಲಾ ಮಣ್ಣು ಆರೋಗ್ಯ ಪ್ರೋಗ್ರಾಮ್ ಅಂತ ಒಂದಿದೆ ಕಾರ್ಯಕ್ರಮ ಅಂತ. ಇದು ಒಂದು ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತದೆ. ಇದರಲ್ಲಿ ಹೇಗಂತ ಹೇಳಿದ್ರೆ, ನಮ್ದು ಗ್ರಾಮೀಣ ಮಟ್ಟದಲ್ಲಿ ಇರುವ 1 ಅಥವಾ 2 ಶಾಲೆಗಳನ್ನು ಇವರು ಆಯ್ಕೆ ಮಾಡಿಬಿಟ್ಟು ಆ ಶಾಲೆಗಳಲ್ಲಿ ಮಕ್ಕಳಿಗೆ ಒಂದು ಅರಿವು ಮೂಡಿಸುವಂಥದ್ದು, ಮಣ್ಣು ಪರೀಕ್ಷೆ ಮಾಡಿಸುವಂಥದ್ದು, ಹೇಗೆ ಯಾವ ರೀತಿ ಅದನ್ನ ಕಲೆಕ್ಟ್ ಮಾಡಬೇಕು, ಯಾವ ರೀತಿ ಪರೀಕ್ಷೆ ಮಾಡಬೇಕು, ಅದಕ್ಕೆ ಬೇಕಾಗಿರುವ ಏನೆಲ್ಲ ಕೆಮಿಕಲ್ಸ್ ಬೇಕು ಅದು ಕೂಡ ನಾವು ಇಲಾಖೆಯಿಂದ ಅವರಿಗೆ ಕೊಟ್ಟು ಒಂದು 50 ಜನ ರೈತರಿಂದ ಅವರು ಮಣ್ಣನ್ನು ಕಲೆಕ್ಟ್ ಮಾಡಿಬಿಟ್ಟು ಪರೀಕ್ಷೆ ಮಾಡಿ ಅದನ್ನ ಕಾರ್ಡ್ಗಳನ್ನು ರೈತರಿಗೆ ವಿತರಣೆ ಮಾಡುವಂಥದ್ದು. ಒಂದು ಮಕ್ಕಳಿಗೆ
ಮಕ್ಕಳಿಗೆ ಒಂದು ಅರಿವು ಮೂಡಿಸುವಂತದ್ದು. ಇದು ಆಪ್ ಅಲ್ಲೇ ಮಾಡುವಂತದ್ದು ಒಂದು ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತೆ. ಈ ಯೋಜನೆ ಕೂಡ ನಾವೀಗ ಆಲ್ರೆಡಿ ಮಾಡಿದ್ದೇವೆ. ಮುಡಿಪು ಅಲ್ಲಿ ಏನು ನವೋದಯ ಶಾಲೆ ಇದೆ, ಅದು ಲಾಸ್ಟ್ ಇಯರ್ ಸೆಲೆಕ್ಟ್ ಆಗಿತ್ತು. ಅದರ ನಂತರ ಈ ವರ್ಷ ಮತ್ತೆ ವಿಟ್ಲದಲ್ಲಿ ಒಂದು ಸ್ಕೂಲ್ ಇದೆ, ಆ ಸ್ಕೂಲ್ ಕೂಡ ಸೆಲೆಕ್ಟ್ ಆಗಿದೆ. ಅದು ಸೆಲೆಕ್ಟ್ ಆಗಿ ನಮಗೆ ಕೇಂದ್ರ ಸರ್ಕಾರದಿಂದ ಅದು ಹೆಸರು ಬರ್ತದೆ. ಅದರ ಪ್ರಕಾರ ನಾವು ಅದನ್ನು ಮಾಡುವಂತದ್ದು. ಸೊ ಮಣ್ಣು ಆರೋಗ್ಯ ಕಾರ್ಯಕ್ರಮ ಇದೊಂದು ಪ್ರೋಗ್ರಾಮ್ ಇದೆ. ಇದರ ನಂತರ ಬಿತ್ತನೆ ಬೀಜ ವಿತರಣೆ ರೈತರಿಗೆ ಬೇಕಾಗುವಂಥದ್ದು. ಈ ಬಿತ್ತನೆ ಬೀಜ ಅಂದ್ರೆ ನಾನೀಗ ಆಲ್ರೆಡಿ ಹೇಳಿದ ಹಾಗೆ ಎಷ್ಟೆಲ್ಲ ತಳಿಗಳು ನಾವು ತಂದಿಟ್ಟಿದ್ದೀವಿ. ಇದನ್ನು ರೈತರಿಗೆ ನಾವು ಸಾಮಾನ್ಯ ರೈತರಾದ್ರೆ 8 ರೂಪಾಯಿ ಸಬ್ಸಿಡಿಯಲ್ಲಿ ವಿತರಣೆ ಮಾಡುವಂಥದ್ದು. ಅಂದ್ರೆ ಒಂದು ಈಗ 48 ರೂಪಾಯಿ ಇದ್ರೆ ಅದಕ್ಕೆ 40 ರೂಪಾಯಿಯಲ್ಲಿ ನಾವು ಕೊಡ್ತೇವೆ. ಒಂದು 25 kg 1 ಎಕರೆಗೆ ಬೇಕಾಗ್ತದೆ ಅವರಿಗೆ. ಸೊ 1 ಎಕರೆಗೆ ತಗೊಳಿದ್ರೆ 1,000 ರೂಪಾಯಿಯಲ್ಲಿ ಅವರು ಅದನ್ನು ಖರೀದಿಸಬಹುದಾಗಿರ್ತದೆ. ಅದೇ ರೀತಿ SC/ST ರೈತರಿಗೆ ಅಂದ್ರೆ ವಿಶೇಷ ಘಟಕ ಹಾಗೂ ಗಿರಿಜನ ಉಪಯೋಜನೆ ರೈತರಿಗೆ 12 ರೂಪಾಯಿ ಸಬ್ಸಿಡಿಯಲ್ಲಿ ವಿತರಣೆ ಮಾಡುವಂತದ್ದು ಇದೆ. ಸೊ ಇದು ಕೂಡ ನಮ್ಮ ಯೋಜನೆ ಆಗಿರ್ತದೆ. ಇದನ್ನು ಕೂಡ ರೈತರು ಸದುಪಯೋಗ ಪಡ್ಕೋಬೇಕಂತ ಕೇಳ್ಬೋದು. ಹೆಚ್ಚಿನ ಮಟ್ಟಿಗೆ ರೈತರು ಏನ್ ಮಾಡ್ತಾರೆ, ಅವ್ರು ಕಳೆದ ವರ್ಷ ಬೆಳೆದ ಭತ್ತದ ಬೀಜವನ್ನು ಇಟ್ಕೊಂಡು ಈ ವರ್ಷ ಕೂಡ ಮಾಡ್ತಾರೆ. ಆದ್ರೆ ಆದಷ್ಟು ನೀವು ಇಂಥ ಹೊಸ ಎವ್ರಿ ಇಯರ್ ಬೇರೆ ಬೇರೆ ಅಟ್ಲೀಸ್ಟ್ ಒಂದು 3 years ಆದ್ರೂ ಬೇರೆ ಬಿತ್ತನೆ ಬೀಜವನ್ನು ಉಪಯೋಗಿಸಿ ಅವ್ರು ಬೆಳೆಸಿದ್ರೆ ಇಳುವರಿ ತುಂಬಾ ಚೆನ್ನಾಗಿ ಬರ್ತದೆ. ಮತ್ತೆ ಹೇಗೆ ಆಗ್ತದೆ ಸಹ ನೋಡ್ಲಿಕ್ಕೆ ಆಗ್ತದೆ ನಮ್ಮ ಈ ಕರಾವಳಿಯಲ್ಲಿ. ಅಂದ್ರೆ ಮಣ್ಣಿನ ಇದು ಒಂದೊಂದು ಕಡೆ ಒಂದೊಂದು ರೀತಿ ಇರ್ತದೆ. ಅದು ಹಾಗಾಗಿ ಇದ್ರ ಪ್ರಕಾರ ಮಾಡುವಂತದ್ದು. ತದನಂತರ ನಮ್ದು ಸಸ್ಯ ಸಂರಕ್ಷಣೆ ಯೋಜನೆ ಇದೆ. ಈ ರೈತರು ಬಿತ್ತನೆ ಬೀಜ ಮಾಡ್ತಾರೆ, ಅವ್ರು ಟ್ರಾನ್ಸ್ಪ್ಲಾಂಟಿಂಗ್ ಮಾಡ್ತಾರೆ, ಹಾಕುವಾಗ ಏನಾಗ್ತದೆ ರೈತರಿಗೆ ರೋಗ ಎಲ್ಲ ಬರ್ತದೆ. ಸೊ ಅದಕ್ಕೆ ಏನ್ ಮಾಡಬಹುದು, ಅದಕ್ಕೆ ಕೂಡ ನಮ್ದು ಏನು ಯೋಜನೆ ಸಸ್ಯ ಸಂರಕ್ಷಣೆ ಯೋಜನೆ ಇದೆ, ಅದರಲ್ಲಿ ನಾವು ಅವ್ರಿಗೆ ಕೀಟನಾಶಕಗಳನ್ನು ಸಬ್ಸಿಡಿ ಮೂಲಕ ಕೊಡುವಂತದ್ದು ಯೋಜನೆ ಇದೆ. ಅದನ್ನು ಕೂಡ ತರಿಸಿ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇಡ್ತೇವೆ. ಅದನ್ನು ಕೂಡ ರೈತರು ತಗೊಂಡು ಹೋಗ್ಬೋದು. ಅದು ಸಾಮಾನ್ಯ ರೈತರಿಗೆ 50% ಸಬ್ಸಿಡಿಯಲ್ಲಿ ಕೊಡ್ತೇವೆ. ಅದು SC/ST ರೈತರಿಗೆ 90% ಸಬ್ಸಿಡಿಯಲ್ಲಿ ಸಿಗುವಂತದ್ದು ಕಾರ್ಯಕ್ರಮ ಆಗಿರ್ತದೆ. ಅದರಲ್ಲಿ ನಾವು ಮತ್ತೆ ಅದ್ರ ಜೊತೆಗೆ ಅವರಿಗೆ ಬೀಜೋಪಚಾರ ಮಾಡಲಿಕ್ಕೆ ಟ್ರೈಕೋಡರ್ಮಾ ವಿರಿಡೆ ಅಂತ ಒಂದಿದೆ, ಅದನ್ನು ಕೂಡ ತರಿಸ್ಬಿಟ್ಟು ಒಂದು ಆಂದೋಲನ ಮಾಡ್ತೇವೆ. ಅಂದ್ರೆ ತರಬೇತಿ ಕಾರ್ಯಕ್ರಮ ರೈತರಿಗೆ ಮಾಡ್ತೇವೆ. ಇದು ಪ್ರತಿ ರೈತ ಸಂಪರ್ಕ ಕೇಂದ್ರದಲ್ಲಿ ಒಂದೊಂದು ಕಾರ್ಯಕ್ರಮ ಮಾಡುವಂತದ್ದು ಇರ್ತದೆ. ಅದರಲ್ಲಿ ರೈತರಿಗೆ ಸೇರಿಸ್ಬಿಟ್ಟು ನೀವು ಮೊದಲೇ ಈಗ ಬಿತ್ತನೆ ಬೀಜ ಬಿತ್ತುವ ಮೊದಲೇ ಅದಕ್ಕೆ ಒಂದು ಬೀಜೋಪಚಾರ ಮಾಡಿಬಿಟ್ಟು ನೀವೇನ್ ಬಿತ್ತಿದ್ರೆ ಬರುವ ರೋಗಗಳು ಅಥವಾ ಏನಾದ್ರೂ ಕೀಟಗಳು ಬರುವಂತದ್ದು ನಿಮ್ಗೆ ತಡೆಯುವಂತದ್ದಲ್ಲಿ ಅದರಲ್ಲಿ ಉಪಯೋಗ ಆಗುವಂತದೆ. ಇದಕ್ಕೆ ತರಬೇತಿ ನಾವು ಮತ್ತೆ ನಮ್ಮ ವಿಜ್ಞಾನಿಗಳು KVK ಇಂದ ವಿಜ್ಞಾನಿಗಳನ್ನು ಕರೆಸ್ಬಿಟ್ಟು ನಾವು ತರಬೇತಿಯನ್ನು ಕೊಡ್ತೇವೆ ರೈತರಿಗೆ. ಸೊ ಇದು ಕೂಡ ರೈತರು ಅದನ್ನ ಉಪಯೋಗ ಮಾಡ್ಕೋಬಹುದು. ಮಾಡ್ಕೊಂಡು ಅವ್ರ ಬೆಳೆದಲ್ಲಿ ಏನಾಗ್ತದೆ, ಮುಂದೆ ಆಗುವ ಅನಾಹುತಗಳನ್ನು ತಪ್ಪಿಸಬಹುದು ಅಲ್ವಾ. ಮತ್ತೆ ಅಷ್ಟು ಖರ್ಚುಗಳನ್ನು ಕೂಡ ಕಡಿಮೆ ಮಾಡಬಹುದು. ಸ್ವಲ್ಪ ರೋಗ ಎಲ್ಲ ಕಡಿಮೆ ಆಗ್ತದೆ. ಮತ್ತೆ ಇಳುವರಿ ಕೂಡ ತುಂಬಾ ಚೆನ್ನಾಗಿ ಬರ್ತದೆ ಅವರಿಗೆ. ಸೊ ಇದನ್ನು ಕೂಡ ಮಾಡಬಹುದು. ಅದ್ರ ಜೊತೆಗೆ ನಾವು ಹಸಿರೆಲೆ ಗೊಬ್ಬರ ಬೀಜವನ್ನು ಕೊಡ್ತೇವೆ. ಈಗ ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡಿ ಸಾವಯವಕ್ಕೆ ಒತ್ತು ಕೊಡುವ ಬಗ್ಗೆ ಏನು ಹೇಳುತ್ತೀರಿ? ಈಗ ಎಷ್ಟೇ ಅಂದ್ರೂ ನೀವು ಮಣ್ಣಿನ ಗುಣಲಕ್ಷಣಗಳನ್ನು ಮೇಂಟೈನ್ ಮಾಡಬೇಕಾಗತ್ತೆ. ರಸಗೊಬ್ಬರಗಳನ್ನು ಜಾಸ್ತಿ ಉಪಯೋಗ ಮಾಡಬೇಡಿ, ಸಾವಯವ ಗೊಬ್ಬರಗಳನ್ನು ಉಪಯೋಗ ಮಾಡಿ ಅಂತ ನಾವು ಕೂಡ ಹೇಳ್ತೇವೆ ರೈತರಿಗೆ. ಯಾಕಂತ ಹೇಳಿದ್ರೆ ಈಗ ನೋಡಿರ್ತೀವಿ ನಾವು ರಸಗೊಬ್ಬರಗಳ ಕೊರತೆಗಳು ಕೂಡ ಇದೆ. ಪ್ಲಸ್ ಅದನ್ನು ಉಪಯೋಗ ಮಾಡಿದಾಗಲಿ ಮಣ್ಣುಗಳಲ್ಲಿ ನಿಮ್ಗೆ ಈಗ ಎರೆಹುಳ ಗೊಬ್ಬರಗಳು ಬಹಳ ಕಡಿಮೆ ಕಾಣ್ತದೆ. ನಿಮ್ಗೆ ಅದರಲ್ಲಿ ಇರುವ ಪೋಷಕಾಂಶಗಳು ಕೂಡ ಈ ಮಳೆಯಲ್ಲಿ ಕೊಚ್ಕೊಂಡು ಹೋಗೋದು ಜಾಸ್ತಿ ಆಗುತ್ತೆ. ಅದಕ್ಕಿಂತ ನೀವು ಹಸಿರೆಲೆ ಗೊಬ್ಬರ ಬೀಜವನ್ನು ಬೆಳೆಸಿ ಅದನ್ನ ಒಂದು 40 ದಿವಸ ಆದ್ಮೇಲೆ ಮಲ್ಚ್ ಮಾಡಿ ಅದೇ ಫೀಲ್ಡ್ ಅಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಸಾರಜನಕ ತುಂಬಾ ಹರಾಗವಾಗಿ ಸಿಗುತ್ತೆ. ಅಲ್ಲಿ ರೈತರಿಗೆ ತುಂಬಾ ಸರಾಗವಾಗಿ ಸಿಗುತ್ತೆ. ನೀವು ಹಾಕುವ ಗೊಬ್ಬರದಲ್ಲಿ ಯೂರಿಯಾವನ್ನು ಕಡಿಮೆ ಮಾಡಬಹುದು. ಅದರ ಬದಲಿಗೆ ಪೊಟ್ಯಾಶ್, ರಾಕ್ ಫಾಸ್ಫೇಟ್ ಅದನ್ನ ಎಷ್ಟು ಬೇಕು ಅಷ್ಟು ಕೊಡಬಹುದು. ಹಾಗೆ ನಾವು ಕೊಡ್ತಾ ಹೋದಲ್ಲಿ ರೈತರಿಗೆ ಖರ್ಚು ಕೂಡ ಕಡಿಮೆ ಆಗ್ತದೆ. ಅದರಲ್ಲಿ ಮಣ್ಣಿನ ಗುಣಲಕ್ಷಣಗಳು ತುಂಬಾ ಚೆನ್ನಾಗಿರುತ್ತದೆ, ಅವ್ರಿಗೇನು ಪ್ರಾಬ್ಲಮ್ ಆಗೋದಿಲ್ಲ. ಅದ್ರ ಜೊತೆಗೆ ಈಲ್ಡ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಎಷ್ಟೋ ಜನ ರೈತರು ಹೇಳಿದ್ದಾರೆ ಹಸಿರೆಲೆ ಗೊಬ್ಬರ ಉಪಯೋಗ ಮಾಡಿದ್ಮೇಲೆ ಅವ್ರಿಗೆ ಈಲ್ಡ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಅದನ್ನ ನಾವು ಮತ್ತೆ ಗೊಬ್ಬರ ಮಾಡ್ಲಿಕ್ಕೆ ಕೂಡ ಉಪಯೋಗ ಮಾಡಬಹುದು. ಸೊ ಇದು ಕೂಡ ಈ ಯೋಜನೆಯಲ್ಲಿ ನಾವು ವಿತರಣೆ ಮಾಡ್ತೇವೆ. ಇದು ಕೂಡ ರೈತರಿಗೆ ಸಹಾಯಧನದಲ್ಲಿ ವಿತರಣೆ ಮಾಡುವಂಥದ್ದು. 50% ಸಬ್ಸಿಡಿ ಸಹಾಯಧನದಲ್ಲಿ ಕೊಡುವಂಥದ್ದು. ಸರಿ, ರೈತರಿಗೆ ಬಿತ್ತನೆ ಮಾಡಿ ಆಯ್ತು, ನಂತರ ಗೊಬ್ಬರವನ್ನು ಕೊಡಬೇಕಾ? ನಾವು ಸಾವಯವ ಗೊಬ್ಬರ, ಎರೆಹುಳ ಗೊಬ್ಬರ, ಸಾವಯವ ಗೊಬ್ಬರ ಇದನ್ನೆಲ್ಲವನ್ನು ಕೂಡ ಸಹಾಯಧನದಲ್ಲಿ ಕೊಡಲಿಕ್ಕೆ ನಮ್ಮಲ್ಲಿ ಯೋಜನೆಗಳಿದ್ದಾವೆ. ಅದು ಕೂಡ ರೈತ ಸಂಪರ್ಕ ಕೇಂದ್ರದಲ್ಲಿ ನಾವು ಇಟ್ಕೊಂಡಿದ್ದೇವೆ. ಈಗ ಅದನ್ನು ಕೂಡ ರೈತರು ಪಡ್ಕೋಬಹುದು. ಇದೆಲ್ಲ ಮಾಡುವಾಗ ಏನಾಗ್ತದೆ, ಈಗ NFSM ಯೋಜನೆ ಅಂತ ಒಂದಿದೆ, ಅಂದ್ರೆ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ ಅಂತ. ಇದರಲ್ಲಿ ಏನಾಗ್ತದೆ, ಈಗ ನಮ್ಮ ಮಂಗಳೂರು ತಾಲೂಕಲ್ಲಿ ನೋಡಿರಬಹುದು ಭತ್ತದ ಕೃಷಿ ಮೊದಲು ಹೇಗಿತ್ತು, 33,000 ಹೆಕ್ಟೇರ್ ಇತ್ತು. ಅದೇ ಈಗ ಕುಸಿದು ಇಡೀ ಜಿಲ್ಲೆಯಲ್ಲಿ 10,000 ಹೆಕ್ಟೇರ್ಗೆ ಬಂದಿದೆ. ರೈತರಿಗೆ ಆಸಕ್ತಿ ಇಲ್ಲ, ಅಂದ್ರೆ ಕೆಲಸ ಮಾಡಲಿಕ್ಕೆ ಹಡಿಲು ಬೀಳ್ತಿದೆ, ಜನಗಳು ಬರೋದಿಲ್ಲ ಕೆಲಸ ಮಾಡಲಿಕ್ಕೆ, ಮತ್ತೆ ಇದು ಪ್ರಾಫಿಟೇಬಲ್ ಅಲ್ಲ ಅಂತ ಹೇಳ್ಕೊಂತಾರೆ. ಹಾಗಿದ್ರೆ ಇದಕ್ಕೆ ಸರ್ಕಾರದ ಕಡೆಯಿಂದ ಯಾವ ರೀತಿಯಾದಂತಹ ಚಿಂತನೆ ನಡೆಸಿದೆ? ಪ್ರೋತ್ಸಾಹದ ರೀತಿಯಲ್ಲಿ ಯಾವುದಾದರೂ ಯೋಜನೆಗಳು ಇವೆಯಾ, ಹೇಗೆ? ಈ ನಾವು ಇದನ್ನೊಂದು ಪ್ರೋತ್ಸಾಹ ಮಾಡಲಿಕ್ಕೋಸ್ಕರ ಹಡಿಲು ಬಿಟ್ಟ ಭೂಮಿಯಲ್ಲಿ ಮಾಡುವಂತಾದ್ರೆ ರೈತರಿಗೆ ನಾವು ಫ್ರೀಯಾಗಿ
ಬಿತ್ತನೆ ಬೀಜ, ಅದ್ರ ಜೊತೆಗೆ ಇನ್ಪುಟ್ಸ್ಗಳು ಅಂದ್ರೆ ಸಾವಯವ ಗೊಬ್ಬರ, ಟ್ರೈಕೋಡರ್ಮಾ ವಿರಿಡೆ, ಒಂದು 9,000 ಬರುವಷ್ಟು ಒಂದು ಕಿಟ್ ತರ ಮಾಡಿ ರೈತರಿಗೆ ಕೊಡ್ತವೆ. ಆದ್ರೆ ಹಡಿಲು ಬಿದ್ದ ಭೂಮಿಯಲ್ಲಿ ಈ ರೈತರು ಮಾಡಬೇಕು, ಭತ್ತವನ್ನು ಮಾಡಲಿ ಅಂತ ಹೇಳಲಿಕ್ಕೆ ಒಂದು ಯೋಜನೆ ಇದೆ. ಈ ವರ್ಷ ನಮಗೆ ಮಂಗಳೂರು ತಾಲೂಕಿಗೆ 134 ಹೆಕ್ಟೇರ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ರೈತರು ಇದನ್ನು ಕೂಡ ಉಪಯೋಗ ಮಾಡ್ಕೋಬೇಕು. ಇದೊಂದು ಆಕ್ಚುಲಿ ಎಲ್ಲ ತುಂಬಾ ಒಳ್ಳೆ ಯೋಜನೆಗಳು, ಆದ್ರೆ ರೈತರಿಗೆ ಮುಟ್ಟುತ್ತಾ ಇಲ್ವಾ ನಮಗೆ? ನಾನು ಇರುವ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ, ಗ್ರಾಮ ಸಭೆಗಳಲ್ಲಿ ನಾವು ತಿಳಿಸ್ತೇವೆ, ರೈತರು ಇದು ಉಪಯೋಗ ಮಾಡ್ಕೋಬೇಕು. ಇನ್ನೂ ಕೂಡ ಇದರಲ್ಲಿ ತುಂಬಾ ಸವಲತ್ತುಗಳು ಇಲಾಖೆಯಿಂದ ಸಿಗುವಂಥದ್ದು ಇರ್ತದೆ. ಅದರಲ್ಲಿ ಇದನ್ನು ನಾವು ಆಕಾಶವಾಣಿ ಮೂಲಕ ಕೂಡ ಪ್ರಚಾರ ಪಡಿಸ್ತಾ ಇದ್ದೀವಿ. ಹಾಗಾಗಿ ರೈತ ಬಾಂಧವರು ಮುಂದೆ ಬಂದ್ಬಿಟ್ಟು ಇದರ ಸವಲತ್ತುಗಳನ್ನು ಪಡ್ಕೋಬೇಕು, ಇದರ ಉಪಯೋಗವನ್ನು ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ. ಈಗ ರೈತರು ಬಿತ್ತಿ ಆಯಿತು, ಬೆಳೆ ಕೂಡ ಬಂದಾಯ್ತು ಚೆಂದಾಗಿ, ನಂತರ ಅವರಿಗೆ ಕೀಟ ರೋಗ ಬಂದಾಗ ಸ್ಪ್ರೇ ಮಾಡಬೇಕಾಗುತ್ತೆ, ಮತ್ತೆ ಉಳುಮೆ ಮಾಡಲಿಕ್ಕೆ ಇದೆಲ್ಲದಕ್ಕೂ ಒಂದು ಯೋಜನೆ, ಕೃಷಿ ಯಾಂತ್ರೀಕರಣ ಯೋಜನೆ ಅಂತಿದೆ ನಮ್ಮಲ್ಲಿ. ಆ ಯೋಜನೆಯಲ್ಲಿ ರೈತರಿಗೆ ಸಹಾಯಧನದಲ್ಲಿ 50% ಮತ್ತೆ SC/ST ಅವರಿಗೆ 90% ಸಹಾಯದಲ್ಲಿ ನಾವು ಟ್ರಾನ್ಸ್ಪ್ಲೇಟರ್ ಕೊಡ್ತೇವೆ, ಟಿಲ್ಲರ್ ಕೊಡ್ಲಿಕ್ಕಿದೆ, ವೀಡರ್ ಇದೆ, ಸ್ಪ್ರೇಯರ್ ಇದೆ, ಟ್ರ್ಯಾಕ್ಟರ್ ಇದೆ, ಮೋಟೋಕಾಟ್ ಇದೆ, ಇಷ್ಟೆಲ್ಲ ನಾವು ಕೊಡ್ತೇವೆ. ಇದನ್ನು ರೈತರು ಪಡಿಬೇಕಾದ್ರೆ ಮೊದಲೆಲ್ಲ ಹೇಗಾಗ್ತಿತ್ತು ಅಂತ ಹೇಳಿದ್ರೆ, ಅವರು ಒಂದು ಅರ್ಜಿ ಕೊಡ್ತಾರೆ, ಅದಕ್ಕೆ ಮತ್ತೆ ಶಿಫಾರಸ್ ಆಗಬೇಕು, MLA ಶಿಫಾರಸ್ ಆಗಬೇಕು, ಗ್ರಾಮ ಪಂಚಾಯತಿ ಶಿಫಾರಸ್ ಆಗಬೇಕು ಅನ್ಕೊಂಡು ತುಂಬಾ ಓಡಾಡಿಸ್ತಿದ್ರು ಅಂತ ಹೇಳ್ಕೊಂಡು ರೈತರು ಬರ್ತಾನೆ ಇರ್ಲಿಲ್ಲ, ನಮ್ಗೆ ಬೇಡ ಇದು ಅಂತ ಹೇಳಿ. ಈಗ ಹಾಗೆಲ್ಲ, ಈಗ ರೈತರು ನನಗೆ ಬೇಕಂತ ಹೇಳಿದ್ರೆ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಬಂದು ಅವ್ರ ಆಧಾರ ಮತ್ತೆ ಅವರ ಪಾಸ್ ಪುಸ್ತಕ ಇದನ್ನು ಇಷ್ಟನ್ನು ಇಟ್ಕೊಂಡು ಅವ್ರು ಬಂದು ಆಫೀಸ್ಗೆ ಬಂದು ಕೊಟ್ರೆ ಅವ್ರದ್ದು ಹೆಸರಲ್ಲಿ ಒಂದು FID ಜನರೇಟ್ ಆಗ್ತದೆ. ಒಂದು ಫಾರ್ಮರ್ ಐಡೆಂಟಿಟಿ ಜನರೇಟ್ ಮಾಡ್ತೇವೆ ನಾವು ಆನ್ಲೈನ್ ಮೂಲಕ. ಅವ್ರಿಗೆ ಕೊಟ್ಟ ತಕ್ಷಣ ಅಪ್ಲಿಕೇಶನ್ ಸೀನಿಯಾರಿಟಿ ಲಿಸ್ಟ್ ಅಲ್ಲಿ ಹೋಗ್ಬಿಡುತ್ತೆ. ತದನಂತರ ಅವ್ರು ಅದಕ್ಕೋಸ್ಕರ ಅಲ್ದಾಡ್ಬೇಕಂತಿಲ್ಲ. ಈಗ ನಮ್ಮಲ್ಲಿ ಈಗ ಆಲ್ರೆಡಿ ಅವೈಲೇಬಲ್ ಇದೆ ಅಂತ ಹೇಳಿದ್ರೆ ಅವ್ರು ಆಗ್ಲೇ ತಕ್ಷಣ ದುಡ್ಡು ಕಟ್ಬಿಟ್ಟು ತಗೊಂಡು ಹೋಗ್ಬಾರ್ದು, ಏನೇ ಬೇಕಿತ್ತು. ಅವ್ರು ಎಲ್ಲಿ ಕೃಷಿ ಇಲಾಖೆ ಬರಬೇಕು? ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರ ಅಂತಿದೆ ನಮ್ದು. ಪ್ರತಿ ಹೋಬಳಿಯಲ್ಲಿ ರೈತ ಸಂಪರ್ಕ ಕೇಂದ್ರಗಳಿದೆ. ಮಂಗಳೂರು ತಾಲೂಕಲ್ಲಿ 5 ರೈತ ಸಂಪರ್ಕ ಕೇಂದ್ರ ಇದೆ. ಒಟ್ಟು ಜಿಲ್ಲೆಯಲ್ಲಿ 15 ರೈತ ಸಂಪರ್ಕ ಕೇಂದ್ರಗಳಿದೆ. ಅಲ್ಲಿ ಒಬ್ಬರು ಅಧಿಕಾರಿಗಳಿರ್ತಾರೆ, ಒಂದು ಅಕೌಂಟೆಂಟ್ ಇರ್ತಾರೆ. ಮಂಗಳೂರು ತಾಲೂಕಿನಲ್ಲಿ ನಮ್ಮಲ್ಲಿ ಮಂಗಳೂರು B ಹೋಬಳಿ ಅಂತಿದೆ, ಆ ತಾಲೂಕ್ ಪಂಚಾಯತಿ ಹಿಂದ್ಗಡೆ ಒಂದಿದೆ, ಅಲ್ಲಿ ಇದೆ ನಮ್ಮ ರೈತ ಸಂಪರ್ಕ ಕೇಂದ್ರ. ಇನ್ನೊಂದು ಗುರುಪುರ ರೈತ ಸಂಪರ್ಕ ಕೇಂದ್ರ ಇದೆ, ಸುರತ್ಕಲ್ಲಲ್ಲಿ ಒಂದು ರೈತ ಸಂಪರ್ಕ ಕೇಂದ್ರ ಇದೆ, ಮುಲ್ಕಿಯಲ್ಲಿ ಒಂದು ರೈತ ಸಂಪರ್ಕ ಕೇಂದ್ರ ಇದೆ, ಅದೇ ರೀತಿ ಮೂಡುಬಿದ್ರೆಯಲ್ಲಿ ಒಂದು ರೈತ ಸಂಪರ್ಕ ಕೇಂದ್ರ ಇದೆ. ಸೊ ಅಲ್ಲಿ ಬರುವ ರೈತರು ಆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ಸಾಕು, ಅವರು ಎಲ್ಲರೂ ಮಂಗಳೂರಿಗೆ ಬರಬೇಕಂತಿಲ್ಲ. ಅಲ್ಲಿ ಹೋಗಿ ಒಂದು FID ಜನರೇಟ್ ಮಾಡ್ಬಿಟ್ರೆ ಮುಗೀತು. ಇದು FID ಈಗ ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ರೈತರಿಗೆ ಏನೇ ಸವಲತ್ತು ತಗೋಬೇಕಾದ್ರೂ ಅವ್ರಿಗೆ FID ಬೇಕೇ ಬೇಕು. ನಮ್ಮ ಇಲಾಖೆ ಎಲ್ಲ ಒಂದ್ಸಲ ಮಾಡಿದ್ರೆ ಸಾಕು, ಒಂದು ಸಲ ಮಾಡಿದ್ರೆ ಸಾಕು. ಆ ಒಂದು ನಂಬರ್ ಎಲ್ಲ ರೈತ ಬಂದ್ರು ಇಟ್ಕೋಬೇಕು. ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವ್ರೊಂದು ಆಧಾರ್ ಕಾರ್ಡ್ ತಗೊಂಡೋಗಿ ಕೊಟ್ಟರು ಕೂಡ ರೈತ ಸಂಪರ್ಕ ಕೇಂದ್ರದಲ್ಲಿ ಹುಡುಕಿ ಕೊಡ್ತಾರೆ. FID ಜನರೇಟ್ ಮಾಡಿ ಮರ್ತು ಹೋದಾದ್ರೆ ಹಾಗೆ. ಸೊ ಈ FID ಯಾಕೆ ಬೇಕಂತ ಹೇಳಿದ್ರೆ, ಈಗ ಇನ್ಶೂರೆನ್ಸ್, ಈಗ ನಮ್ಮ ಇಲಾಖೆ ಅಂತ ಅಷ್ಟೇ ಅಲ್ಲ, ಈ ತೋಟಗಾರಿಕೆ ಇಲಾಖೆಯಲ್ಲಿ ಅಡಿಕೆ ಬೆಳೆಯೋರು, ಪೆಪ್ಪರ್ ಮಾಡೋರು, ಅವ್ರು ಇನ್ಶೂರೆನ್ಸ್ ಕಟ್ಲಿಕ್ಕೆ ಹೋಗ್ತಾರಾ, ಆವಾಗ ಈ FID ಕಂಪಲ್ಸರಿ. FID ಇಲ್ಲದೆ ಅವ್ರು ಇನ್ಶೂರೆನ್ಸ್ ಕಟ್ಲಿಕ್ಕೂ ಆಗುದಿಲ್ಲ, ಪ್ಲಸ್ ಅವ್ರಿಗೆ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಲಿಕ್ಕೂ ಆಗುದಿಲ್ಲ. ಯಾವುದೇ ಇಲಾಖೆಯಲ್ಲಿ ಸವಲತ್ತು ಪಡಿಬೇಕಿದ್ರೆ FID ಕಂಪಲ್ಸರಿ. ಇನ್ನು ಮುಂದೆ ಹೇಗಾಗಿದೆ ಅಂತ ಹೇಳಿದ್ರೆ, ಇದು ಸೆಂಟ್ರಲೈಸ್ಡ್ FID ಕೂಡ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಿಂದ ಕೂಡ ಇದನ್ನು ಜೋಡಣೆ ಮಾಡ್ತಿದ್ದಾರೆ. ಮೊದಲು ಆಧಾರ್ ಜೋಡಣೆ ಹಾಗೆ. ಸೊ ಅದು ಕೂಡ ಈಗ ಹೊಸದಾಗಿ ಕಾರ್ಯಕ್ರಮ ಶುರುವಾಗಿದೆ ನಮ್ಮಲ್ಲಿ. ಹಾಗಾಗಿ ನಮ್ಮಲ್ಲಿ ಈಗ ನನಗೆ ತಿಳಿದ ಮಟ್ಟಿಗೆ ಒಂದು 59,000 ಜನಗಳು ರೈತರು ಇನ್ನೂ ಕೂಡ ಈ ಸೆಂಟ್ರಲೈಸ್ಡ್ FID ಮಾಡಿಲ್ಲ, ಇಡೀ ಜಿಲ್ಲೆಯಲ್ಲಿ ನಾನು ಹೇಳ್ತಾ ಇರೋದು. ಹಾಗೆ ನಮ್ಮ ತಾಲೂಕಿನಲ್ಲಿ ಕೂಡ ಒಂದು 34,000 ಜನಗಳು ಇನ್ನೂ ಮಾಡ್ಲಿಕ್ಕೆ ಬಾಕಿ ಇದ್ದಾರೆ. ಅದನ್ನು ಮಾಡಿಸ್ಬೇಕಾದ್ರೆ ರೈತ ಬಂದರು ಅವ್ರದ್ದು ಒಂದು ಆಧಾರ್ ಮತ್ತೆ ಪಾಸ್ಬುಕ್ ಇಟ್ಕೊಂಡು ಮತ್ತೆ RTC ಇಟ್ಕೊಂಡು ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ಅದನ್ನ ನಮ್ಮ ಅಲ್ಲಿ ಇರುವ ಅಕೌಂಟೆಂಟ್ಗಳು ಮಾಡ್ಕೊಡ್ತಾರೆ. ಅದಕ್ಕೆ ಅವ್ರಿಗೆ 4 OTP ಬರುತ್ತೆ. ಸೊ ಮುಖ್ಯವಾಗಿ ರೈತ ಬಾಂಧವರು ಹೋಗುವಾಗ ಅವ್ರ ಮೊಬೈಲ್ ಇಟ್ಕೊಂಡು ಹೋಗ್ಬೇಕು. ಆ OTP ಬಂದಾಗ ಅಲ್ಲೇ ಹೇಳಿದ್ರೆ ಅವ್ರು ಆವಾಗಲೇ ಅಪ್ಡೇಟ್ ಮಾಡಿ ಕೊಡ್ತಾರೆ. ಇದನ್ನು ನಮ್ಮ ಇಲಾಖೆ ಅಲ್ಲ, ಕಾಮನ್ ಸರ್ವಿಸ್ ಸೆಂಟರ್ಗೆ ಹೋದ್ರು ಕೂಡ ಅವ್ರು ಕೂಡ ಮಾಡಿ ಕೊಡ್ತಾರೆ ಅವ್ರಿಗೆ. ಸೊ ಇದು ಮುಖ್ಯ. ಇದ್ರ ಜೊತೆಗೆ ರೈತರು ಲೋನ್ ತಗೋಬೇಕಾದ್ರೂ FID ಬೇಕು, ಇನ್ಶೂರೆನ್ಸ್ ಕ್ಲೈಮ್ ಕೊಡಬೇಕಾದ್ರೂ FID ಬೇಕು. ಇದು ಹಾಗಾಗಿ ಇದು ಕಂಪಲ್ಸರಿ ಆಗಿರೋದ್ರಿಂದ ಎಲ್ಲ ರೈತರು ಮಾಡ್ಕೋಬೇಕು, ಕಳ್ಕೋಬಾರ್ದು ಇದನ್ನ. ಅದರಲ್ಲೂ ಮುಖ್ಯವಾಗಿ ಏನಾಗಿದೆ ಅಂತ ಹೇಳಿದ್ರೆ, ರೈತರು ಏನ್ ಮಾಡ್ತಾರೆ, 1 ಎಕರೆ ಸೇರಿಸಿರ್ತಾರೆ ಅವ್ರ ಹೆಸರಲ್ಲಿ. ಅವ್ರಾದ್ರೆ ಜಾಗ ಅವ್ರಿಗಿನ್ನೂ 4-5 ಎಕರೆಗಳು ಇರ್ತದೆ, ಅದ್ ಬಿಟ್ಟು ಹೋಗಿದೆ. ಅದನ್ನು ಅವ್ರು ಬಂದ್ಬಿಟ್ಟು ಸೇರಿಸ್ಲಿ ಅಲ್ಲಿ. ಯಾಕಂದ್ರೆ ಅವ್ರಿಗೆ ಸವಲತ್ತು ಪಡಿಬೇಕಾದ್ರೆ ಅವ್ರಿಗೆ ಎಷ್ಟು ಎಕರೆ ಇದೆ ನೋಡ್ಬಿಟ್ಟೆ ಕೊಡುವಂಥದ್ದು, ಕೊಟ್ಟಷ್ಟು ಸವಲತ್ತು ಸಿಗ್ತದೆ. ಹಾಗಾಗಿ ಅದನ್ನು ಕೂಡ ಮಾಡಿಸ್ಲಿ ಈಗ. ಮತ್ತೆ ಕೆಲವ್ರದ್ದು ಇನ್ನೂ ಕೂಡ RTC ಎಲ್ಲ ಅಪ್ಪನ ಹೆಸರಲ್ಲಿ, ಅಜ್ಜನ ಹೆಸರಲ್ಲಿ ಇದೆ.
ಹಾಗಾಗಿ ಅವ್ರಿಗೀಗ ಸವಲತ್ತು ಪಡ್ಕೊಳ್ಳಿಕ್ಕೆ ಆಗ್ತಿಲ್ಲ. ತುಂಬಾ ಜನ ಬರ್ತಾ ಇರುವ ಕ್ವಶನ್ಸ್ ಹೇಳಿದ್ರೆ PM ಕಿಸಾನ್ ಯೋಜನೆ, ಪ್ರಧಾನಮಂತ್ರಿ ಕೃಷಿ ಇದರಲ್ಲಿ ಏನು ಯೋಜನೆಯಲ್ಲಿ 6,000 ಪಡಿತಾ ಇದ್ದಾರೆ ರೈತರು. ಅವ್ರದ್ದು ಏನಾಗಿದೆ, ಈಗ ಅವ್ರ ಅಜ್ಜನ ಹೆಸರಲ್ಲಿ ಇದೆ FID, ವರ್ಗಾಯಿಸ್ಕೊಂಡಿಲ್ಲ. ಅಜ್ಜ ತೀರಿ ಹೋಗಿದ್ದಾರೆ, ಈಗ ಅವ್ರಿಗೆ ಬರ್ಬೇಕಂತ ಹೇಳಿದ್ರೆ ಅದ್ ಪಾವತಿ ಮಾಡಿಸ್ಕೋಬೇಕು ಅವ್ರು ಹೋಗ್ಬಿಟ್ಟು. ಸೊ ಇದನ್ನೆಲ್ಲ ಮಾಡಿಸ್ಕೋಬೇಕಾಗುತ್ತೆ ರೈತರು. ಅವರ ಏನು ಮಾಡ್ಲಿಕ್ಕೆ ಕೆಲಸಗಳಿದೆ ಅದು ಮಾಡಿದಾಗ ಅವ್ರಿಗೆ ಸಿಗುವಂತ ಸವಲತ್ತುಗಳು ಸರಾಗವಾಗಿ ಅವ್ರಿಗೆ ಸಿಗ್ತದೆ. ಸೊ ಇದು ಮುಖ್ಯವಾಗಿ ಇರುವಂತದ್ದು. ಸೊ FID ಒಂದು ಮಾಡಿಸ್ಬೇಕು ರೈತರು. ಮಾಡಿದ ತಕ್ಷಣ ನಾವು ಹೇಳಿದ ಎಲ್ಲ ಸವಲತ್ತುಗಳು ಅವ್ರಿಗೆ ಸಿಗ್ತದೆ. ಇದ್ರ ಜೊತೆಗೆ ಈಗ ನೀವು ಹೇಳಿದಾಗೆ ಮುಂಗಾರು ಹಂಗಾಮು ಬಂದಿದೆ, ಮಳೆ ಕಡಿಮೆ ಆಗಿದೆ ಅಲ್ವಾ ರೈತರಿಗೆ. ಹಾಗಾಗಿ ನಾವು ಸ್ಪ್ರಿಂಕ್ಲರ್ ಸೆಟ್ ಕೂಡ ಕೊಡ್ತೀವಿ ರೈತರಿಗೆ. ಅದು ಕೂಡ 90% ಸಬ್ಸಿಡಿಯಲ್ಲಿ ಈಗ ಆಲ್ರೆಡಿ ಯೋಜನೆ ಬಂದಿದೆ ನಮ್ಮಲ್ಲಿ. ಇಷ್ಟೇ ಯಾರೇ ರೈತ ಬಾಂಧವರಿಗೆ ಬೇಕಾದಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ಒಂದು ಅಪ್ಲಿಕೇಶನ್ ಕೊಟ್ಟರೆ ಆಯಿತು. ಅದೀಗ ನಮಗೆ ಗ್ರಾಂಟ್ಸ್ ಬಂದ ತಕ್ಷಣ ನಾವು ಅವ್ರಿಗೆ ತಿಳಿಸ್ತೇವೆ. ಅದೆಲ್ಲ ಫೋನ್ ಮೂಲಕ ಅವ್ರಿಗೆ ಅವ್ರ ನಂಬರ್ ಕೊಟ್ಟು ಹೋದ ತಕ್ಷಣ ನಾವು SMS ಕಳಿಸ್ತೇವೆ, ಅವ್ರಿಗೆ ಗೊತ್ತಾಗುತ್ತೆ ಏನು ಕೂಡ. ಸೊ ಅದು ಕೂಡ ತಗೊಳ್ಳಿಕ್ಕೆ ಅವಕಾಶ ಇದೆ. ಮತ್ತೆ ಇನ್ನೊಂದು PVC ಪೈಪ್ ಕೂಡ ಕೊಡಲಿಕ್ಕೆ ಅವಕಾಶ ಇದೆ ನಮ್ಮಲ್ಲಿ. ಈಗ ಎಕರೆಗಿಂತ ಇಷ್ಟು ಅಂತ ಇದೆಯಾ? ಹೌದು. ಅದರಲ್ಲಿ ಅಂದ್ರೆ 2 ಹೆಕ್ಟೇರ್ ತನಕ ಸ್ಪ್ರಿಂಕ್ಲರ್ ಸೆಟ್ ತಗೊಳ್ಳಿಕ್ಕೆ ಅವಕಾಶ ಇದೆ ಒಬ್ಬ ರೈತರಿಗೆ. ಮತ್ತೆ ಇದು PVC ಪೈಪ್ ಏನ್ ಕೊಡ್ತೀವಿ, ಒಬ್ಬ ರೈತರಿಗೆ 1 ಹೆಕ್ಟೇರ್ಗೆ ಅಷ್ಟಂದ್ರೆ 10,000, ಮ್ಯಾಕ್ಸಿಮಮ್ 10,000. ಸೊ ಅದಕ್ಕೆ ಒಂದು ಪೈಪ್ಗೆ 227 ರೂಪಾಯಿ 50 ಪೈಸೆ ಇರುತ್ತೆ. ಸೊ ಅವ್ರಿಗೆ ಎಷ್ಟು ಪೈಪ್ ಬರುತ್ತೆ ಅವ್ರ ಜಾಗ ನೋಡ್ಬಿಟ್ಟು ಅದ್ರ ಪ್ರಕಾರ ಕೊಡುವಂಥದ್ದು. 10,000ದಷ್ಟು ಮ್ಯಾಕ್ಸಿಮಮ್ ನಾವು ಅವ್ರಿಗೆ ಕೊಡಬಹುದು. ಎಲ್ಲ ಸವಲತ್ತುಗಳು ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ಎಲ್ಲ ಕೂಡ ಅವ್ರಿಗೆ ದೊರೆಯುತ್ತೆ. ಸೊ ಇದಿಷ್ಟು ಯೋಜನೆಗಳು ನಮ್ಮ ಇಲಾಖೆಯಿಂದ ಮಾಡುವಂಥದ್ದು. ನಾವು ಇದ್ರ ಜೊತೆಗೆ ಬೇರೆ ಇಲಾಖೆಗಳ ಒಂದು ಹೊಂದಾಣಿಕೆ, ಕನ್ವರ್ಜೆನ್ಸ್ ಇಂದ ಇನ್ನೂ ಕೆಲವೊಂದು ಕಾರ್ಯಕ್ರಮಗಳು ಮಾಡ್ತೀವಿ. ಲೈಕ್ ಆತ್ಮ ಯೋಜನೆ ಇದೆ. ಆತ್ಮ ಯೋಜನೆ ಏನ್ ಮಾಡ್ತೀವಿ, ರೈತರಿಗೆ ತರಬೇತಿಗಳು ಬೇಕು. ಅವರಿಗೆ ಒಂದು ಮಲ್ಲಿಗೆ ಕೃಷಿ ಮಾಡುವಂಥದ್ದು, ಜೇನು ಕೃಷಿ ಮಾಡುವಂಥದ್ದು, ರೈತರಿಗೆ ಅದ್ರ ಬಗ್ಗೆ ಅರಿವು ಮೂಡಬೇಕು. ಅವ್ರಿಗೆ ಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಜನಗಳು ಸೇರಿಸ್ತೀವಿ. ನಾವು ನೀವು ತರಬೇತಿ ಕೊಡಿ ಅಂತ ಹೇಳಿದ್ರೆ ನಾವು ಹೋಗ್ತೀವಿ ಅವ್ರ ಹತ್ರ, ಸೈಂಟಿಸ್ಟ್ಗಳನ್ನ ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡು ಹೋಗ್ಬಿಟ್ಟು ಇದರ ವಿಷಯದ ಬಗ್ಗೆ ನಾವು ಅವ್ರಿಗೆ ತರಬೇತಿಗಳನ್ನು ಕೂಡ ಕೊಡ್ತೇವೆ. ಸೊ ಇದಲ್ಲದೆ ನಮ್ದೊಂದು ಜಿಲ್ಲಾ ತರಬೇತಿ ಕೇಂದ್ರ ಇದೆ ಬೆಳ್ತಂಗಡಿಯಲ್ಲಿ. ಆಸಕ್ತ ರೈತರಿಗೆ ಅಲ್ಲಿ ಯಾವುದೇ ಈಗ ಒಂದು ಕೃಷಿ ಯಾಂತ್ರೀಕರಣದ ಬಗ್ಗೆ ಬೇಕು ಅವರಿಗೆ, ಅಥವಾ ಉಳುಮೆ ಮಾಡುವ ಬಗ್ಗೆ, ಅಥವಾ ಒಂದು ರಿಪೇರಿ ಮಾಡುವ ಬಗ್ಗೆ, ಅವ್ರ ಹತ್ರ ಇರುವ ಕೃಷಿ ಯಂತ್ರೋಪಕರಣ ಬಗ್ಗೆ, ಇದ್ರ ಬಗ್ಗೆ ಕೂಡ ಅವ್ರಿಗೆ ಟ್ರೈನಿಂಗ್ ಬೇಕು ಅಂತ ಹೇಳಿದ್ರೆ ಅವರು ನಮಗೆ ತಿಳಿಸಿದ್ರೆ ನಾವು ಅಲ್ಲಿ ಕಳಿಸ್ತೀವಿ ಅವ್ರಿಗೆ ಉಚಿತವಾಗಿ. ರೈತರಿಗೆ ಉಚಿತವಾಗಿ ಅದ್ರ ಕೂಡ ತರಬೇತಿ ರೈತ ಅಲ್ಲಿ ಜಿಲ್ಲಾ ತರಬೇತಿ ಕೇಂದ್ರ ಬೆಳ್ತಂಗಡಿಯಲ್ಲಿ ಅವ್ರು ಕೂಡ ಕೊಡ್ತಾರೆ. ಸೊ ಇಷ್ಟೆಲ್ಲ ಯೋಜನೆಗಳು ನಮ್ಮ ಇಲಾಖೆಯಲ್ಲಿ ಸಿಗ್ತಾ ಉಂಟು ಅವ್ರಿಗೆ. ಸೊ ರೈತ ಬಾಂಧವರು ಇದನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಈಗ ಸಾವಯವ ಕೃಷಿ ಒಂದು ಉತ್ತೇಜನಕ್ಕಾಗಿ ಯಾವ ಯಾವ ಯೋಜನೆಗಳಿವೆ? ಸೊ ನಮ್ಮಲ್ಲಿ ಕಳೆದ 1-2-3 ವರ್ಷದಿಂದ ಒಂದು ಸಾವಯವ ಕೃಷಿ ಉತ್ತೇಜನ ಮಾಡಲಿಕ್ಕೆ ರೈತರಿಗೆ ಒಂದು ಹೊಸ ಯೋಜನೆ ಮಾಡಿದ್ದಾರೆ. ಆಯ್ತಾ, ನ್ಯಾಷನಲ್ ಮಿಷನ್ ಫಾರ್ ನ್ಯಾಚುರಲ್ ಫಾರ್ಮಿಂಗ್ ಅಂತ, NMNF ಯೋಜನೆ ಅಂತ ಹೇಳ್ತೇವೆ. ಇದರಲ್ಲಿ ಏನಾಗ್ತದೆ, ಈಗ ನಾವು ಒಂದು ಹೋಬಳಿಯಲ್ಲಿ ಒಂದು 3-4 ಗ್ರಾಮಗಳನ್ನು ಸೆಲೆಕ್ಟ್ ಮಾಡಲಿಕ್ಕಿರುತ್ತೆ. ಆ ಗ್ರಾಮದಲ್ಲಿ 125 ಜನ ರೈತರನ್ನು ಯಾರು ಸಾವಯವ ಕೃಷಿ ಮಾಡ್ತಾರೆ, ಇಚ್ಛೆ ಇದೆ ರೈತರಿಗೆ, ಅಂತ ರೈತರನ್ನ ಸೆಲೆಕ್ಟ್ ಮಾಡ್ಬೇಕು ನಾವು. ಅವರನ್ನ ಸೆಲೆಕ್ಟ್ ಮಾಡಿ ಅಲ್ಲಿ 2 CRPಗಳನ್ನ ಸೆಲೆಕ್ಟ್ ಮಾಡಿ, ಕೃಷಿ ಸಖಿಯರು ಯಾರಾದ್ರೂ ನಮ್ಗೆ ಈ ರೈತರ ಬಗ್ಗೆ ನಮ್ಮ ಬಗ್ಗೆ ಒಂದು ಕೊಂಡಿತರ ಅವರೆಲ್ಲ ಸಹಾಯ ಮಾಡ್ಲಿಕ್ಕೆ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊತೀವಿ. ಇದಕ್ಕಾಗಿ ಇರುವಂತಹ ಮಾನದಂಡಗಳೇನು? ಈಗ ನಾವು ಈ ಕೃಷಿ ಈ NMNF ಯೋಜನೆಯಲ್ಲಿ ಮಣ್ಣು ಪರೀಕ್ಷೆ ಕಂಪಲ್ಸರಿ ಮಾಡ್ತೀವಿ ನಾವು. ಅದ್ರ ಜೊತೆಗೆ ಆ ರೈತರ ಹತ್ರ ದನ ಇರಬೇಕು, ಸಾವಯವ ಕೃಷಿ ಮಾಡ್ಲಿಕ್ಕೆ ದನ ಇರಬೇಕು. ಆದಷ್ಟು ರೈತರ ಹತ್ರ ದನ ಇರಬೇಕು, ಜಾಗ ಇರಬೇಕು ಕೃಷಿ ಮಾಡುವಂಥದ್ದು. ಅದಕ್ಕೆ ಭತ್ತ ಕೃಷಿಯೇ ಆಗ್ಬೇಕಂತಿಲ್ಲ, ತೋಟ ಇದ್ದವರು ಇದಕ್ಕೆ ಕೊಡಬಹುದು, ಯಾವ ಕೃಷಿ ಮಾಡುವಂಥವ್ರು ಆಗಬಹುದು, ಅದು ಕೃಷಿಕರಾಗಿರ್ಬೇಕು. ಇವ್ರಿಗೆ ಏನಾಗ್ತದೆ, ಈಗ ನಾವು ಈ ಕೃಷಿ ಈ NMNF ಯೋಜನೆಯಲ್ಲಿ 225 ಜನಕ್ಕೆ ನಾವು ಫಸ್ಟ್ ಸಾಯಿಲ್ ಸ್ಯಾಂಪಲ್ ಕಲೆಕ್ಷನ್ ಮಾಡ್ತೀವಿ, ಟ್ರೈನಿಂಗ್ ಕೊಡ್ತೀವಿ, ಅವ್ರಿಗೆ ಓರಿಯಂಟೇಷನ್ ಪ್ರೋಗ್ರಾಮ್ ಕೊಡ್ತೀವಿ ಏನ್ ಮಾಡ್ಬೇಕು ಅಂತ. ಈ ಪ್ರೋಗ್ರಾಮ್ಗಳಲ್ಲಿ ಅವರಿಗೆ ಈ ಜೀವಾಮೃತ ಮತ್ತೆ ರಾಮಬಾಣ ಅಂತದೆಲ್ಲ, ಅಂದ್ರೆ ಸಾವಯವ ಪದಾರ್ಥ ಉಪಯೋಗಿಸ್ಕೊಂಡು ರೋಗ ಲಕ್ಷಣಗಳನ್ನು, ಅದು ಡಿಸೀಸ್ಗಳನ್ನು ಕಡಿಮೆ ಹತೋಟಿ ಮಾಡುವಂಥದ್ದು ಹೇಗೆ, ಮತ್ತೆ ಯಾವ ಗೊಬ್ಬರಗಳನ್ನು ಬೆಳೆಸಿದ್ರೆ ಹೆಚ್ಚು ಇಳುವರಿ ಬರ್ತದೆ. ನೀವು ರಾಸಾಯನಿಕ ಅಲ್ಲ, ಸಂಪೂರ್ಣವಾಗಿ ಸಾವಯವ ಮಾಡ್ಬೇಕು ಅವರು 1 ವರ್ಷಕ್ಕೆ. ಆಯ್ತಾ, ಅದು ಮಾಡ್ಲಿಕ್ಕೆ ಎಲ್ಲ ನಾವು ಸಹಕಾರ ಕೊಡ್ತೇವೆ. ಇದಿಷ್ಟು ಮಾಡಿ ಆ ರೈತರಿಗೆ 4,000 ರೂಪಾಯಿ DBT ಕೂಡ ಆಗ್ತದೆ ಗವರ್ಮೆಂಟ್ ಇಂದ. 4,000 ರೂಪಾಯಿ ಅಮೌಂಟ್ ಕೂಡ ಹೋಗ್ತದೆ 1 ವರ್ಷಕ್ಕೆ. FID ಬೇಕಲ್ಲ? ಹೌದು, ಇದಕ್ಕೆ ಕೂಡ FID ಬೇಕೇ ಬೇಕು, ಕಂಪಲ್ಸರಿ ಆಗಿರ್ತದೆ. ಸೊ ಆ ದುಡ್ಡು ಕೂಡ ಅವರಿಗೆ ಹೋಗ್ತದೆ 4,000. ಅದರ ಜೊತೆಗೆ ಈ ಕೃಷಿ ಮಾಡಿದೆ, ಈಗ ನಾನು ಒಂದು ವೆಜಿಟೇಬಲ್ಸ್ ಮಾಡ್ತಾರೆ, ತರಕಾರಿಯೇ ಮಾಡ್ತಾರೆ ರೈತರು ಅಲ್ವಾ, ಇಷ್ಟೆಲ್ಲ ಮಾಡಿದರೆ ಅವ್ರಿಗೆ ಸರ್ಟಿಫಿಕೇಶನ್ ಕೊಡ್ಲಿಲ್ಲದ್ರೆ ಏನ್ ಪ್ರಯೋಜನ ಅಲ್ವಾ? ಸಂಪೂರ್ಣ ಸಾವಯವ ಕೃಷಿ ಮಾಡ್ತಾರೆ. ಆವಾಗ ಈ ರೈತರಿಗೆ ನಾವು ಸರ್ಟಿಫಿಕೇಶನ್ ಕೂಡ ನಮ್ಮ ಇಲಾಖೆ ಮೂಲಕವೇ ಅನುದಾನವನ್ನು ನೀಡು ಒಂದು ಏಜೆನ್ಸಿನ
ಫಿಕ್ಸ್ ಮಾಡಿ ಅವ್ರು ಕಳಿಸ್ತೇವೆ. ಆ ರೈತರಿಗೆ ಒಂದು ಸರ್ಟಿಫಿಕೇಶನ್ ಕೂಡ ಮಾಡಿ ಕೊಡ್ತಾರೆ, ಸಂಪೂರ್ಣವಾಗಿ ಉಚಿತ, ಅವರಿಗೆ ಉಚಿತ, ಗವರ್ಮೆಂಟ್ ಇಂದ ದುಡ್ಡು ಕೊಡ್ತಾರೆ ಅದಕ್ಕೆ, ಆಯ್ತಾ, ರೈತರಿಗೆ ಉಚಿತ. ಅದನ್ನ ಆ ಸರ್ಟಿಫಿಕೇಶನ್ ಆದ್ರೆ ಅವರಿಗೆ ಮಾಡಿರುವ ಬೆಳೆ, ಈಗ ಸಾವಯವ ಭತ್ತನೇ ಆಗ್ಲಿ, ಸಾವಯವ ತರಕಾರಿನೇ ಆಗ್ಲಿ, ನಿಮ್ಗೆ ಮಾರ್ಕೆಟ್ ಅಲ್ಲಿ ಒಂದಕ್ಕಿಂತ ಡಬಲ್ ರೇಟ್ ಅಲ್ಲಿ ಸೇಲ್ ಮಾಡ್ತೀರಾ ಅಲ್ವಾ. ಎಷ್ಟೋ ಜನ ಈಗ ಅದೊಂದು ತುಂಬಾ ಬೇಡಿಕೆ ಇದೆ, ಎಲ್ಲ ಜನಗಳಿಗೂ ಗೊತ್ತಿದೆ. ಆರೋಗ್ಯ ಹೌದು, ಮುಖ್ಯವಾಗಿ ಅದೇ ಇರುವಂತದ್ದು. ಹಾಗಾಗಿ ಅದಕ್ಕೆ ಬೇಡಿಕೆ ಜಾಸ್ತಿ ಇರೋದ್ರಿಂದ ರೈತರಿಗೆ ಕೂಡ ಲಾಭ ಜಾಸ್ತಿ ಆಗ್ತದೆ ಮಾಡೋದ್ರಿಂದ. ಆ ರಾಸಾಯನಿಕವಾಗಿ ಹಾಕುವಂತದ್ದು, ಇವ್ರು ಅದೇ 2 ದನಗಳನ್ನು ಸಾಕಿದ್ರೆ ಅವ್ರಿಗೆ ಹಾಲು ಆಗ್ತದೆ, ಅದ್ರ ಜೊತೆಗೆ ಗೊಬ್ಬರನೂ ಅಲ್ವಾ. ಈ ರೀತಿ ಒಂದು ಒಳ್ಳೆ ಯೋಜನೆ ಇದು. ಈ ವರ್ಷ ಕೂಡ ನಮ್ಗೆ ಇದೆ ಈ ಯೋಜನೆ. ಈ ವರ್ಷ ನಾವು ಮುಲ್ಕಿ ತಾಲೂಕಲ್ಲಿ ಅದನ್ನ ಸೆಲೆಕ್ಟ್ ಮಾಡಿದ್ವಿ, ಒಂದು ವಿಲೇಜ್ಗೆ. ಅದೇ ನೀವು ಒಂದೊಂದು ಗ್ರಾಮಗಳನ್ನು ಸೆಲೆಕ್ಟ್ ಮಾಡಬೇಕಾ? ಒಂದೊಂದು ಗ್ರಾಮದಲ್ಲಿ ನಮ್ಗೆ ಎಲ್ಲಿ ನನಗೆ ತುಂಬಾ ಕೃಷಿ ಮಾಡುವಂತ ರೈತರು ಸಿಗ್ತಾರೆ ಅಂತವ್ರನ್ನ ನಾವು ಹುಡ್ಕೊಂಡು ನಾವು ಇದು ಮಾಡುವಂತದ್ದು. ಆದಷ್ಟು ಭತ್ತ ಮಾಡುವವ್ರನ್ನ ನಾವು ಹುಡುಕ್ತೇವೆ ಕೃಷಿ ಇಲಾಖೆ ಆಗಿರೋದ್ರಿಂದ, ಬಟ್ ಅದರಲ್ಲಿ ಎಲ್ಲರೂ ಸೇರ್ಕೊಳ್ತಾರೆ ಹಾಗೆ ಅಂತಿಲ್ಲ. ಹಾಗಾಗಿ ಇದು ಒಂದು ಒಳ್ಳೆ ಯೋಜನೆ ರೈತರಿಗೆ. ಈಗ ಇದಲ್ಲದೆ ಹೊಸ ಯೋಜನೆಗಳು ಕಳೆದ ವರ್ಷಕ್ಕಿಂತ ಇದಕ್ಕೆ ಹೊಸ ಯೋಜನೆಗಳೇನಾದ್ರೂ ಬರುವ ಇದೆಯಾ ಮುಂದೆ? ಹೌದು, ಈ ವರ್ಷ ನಮ್ಗೆ ಈಗ ಆಲ್ರೆಡಿ ಒಂದು ವಸುಧಾಮೃತ ಯೋಜನೆ ಅಂತ ಮಾಡಿದ್ದಾರೆ. ಅದರಲ್ಲಿ ನಾ ಹೇಳ್ತೇನೆ, ಹಸಿರೆಲೆ ಗೊಬ್ಬರ ಬೀಜ ಕೊಡುವಂಥದ್ದು. ಇದು ಒಂದು ಹೊಸ ಯೋಜನೆ ಈಗ ಬಂದಿರೋದು. ಮೊದಲು ಬೇರೆ ಯೋಜನೆಗಳಲ್ಲಿ ಕೊಡ್ತಾ ಇದ್ವಿ, ಸ್ವಲ್ಪ ಕಡಿಮೆ ಬರ್ತಾ ಇತ್ತು, ಕ್ರಮೇಣ ಪ್ರಮಾಣ ಕಡಿಮೆ ಇತ್ತು. ಸೊ ಈಗೇನು ಮಾಡಿದ್ದಾರೆ ಸರ್ಕಾರ ಕೂಡ ರೈತರಿಗೆ, ಇದು ಗೊಬ್ಬರ ಕೊರತೆ ಇದೆ ಅಲ್ಲ, ಹಾಗಾಗಿ ಇದನ್ನು ಕೊಟ್ರೆ ಅವ್ರಿಗೆ ಆಕ್ಚುಲಿ ಚೆನ್ನಾಗಿ ಆಗ್ತದೆ ಅನ್ಕೊಂಡು ಇದೊಂದು ಯೋಜನೆ ತಂದಿದ್ದಾರೆ. ಇದ್ರ ಜೊತೆಗೆ ಸುಣ್ಣ ಕೊಡುವಂಥದ್ದು, ಲಘು ಪೋಷಕಾಂಶ ಕೊಡ್ಲಿಕ್ಕೆ, ಅದು ಒಂದು RDPR ಒಂದು ಹೊಸ ಯೋಜನೆ, RKV DPR ಯೋಜನೆ ಅಂತ ಬಂದಿದೆ. ಅದರಲ್ಲಿ ಲಘು ಪೋಷಕಾಂಶ ಸುಣ್ಣ ಕೊಡುವಂಥದ್ದು ಕೂಡ ಯೋಜನೆ ಇದೆ. ಈಗ ನಮ್ಮ ಮಣ್ಣು ಈಗ ರೈತರಿಗೆ ಕೂಡ ತಿಳಿದಿರೋ ಮಟ್ಟಿಗೆ ತುಂಬ ಮಳೆ ಬೀಳ್ತದೆ ಅಲ್ಲಿ ಅಲ್ವಾ. ಒಂದು 3800 4000 mm ಮಳೆ ಒಂದು ವರ್ಷಕ್ಕೆ. ಸೊ ನೀವು ಕೊಟ್ಟಿರೋ ಗೊಬ್ಬರ ಏನಾಗ್ತದೆ, ಕುಚ್ಕೊಡೆ ಹೋಗೋದು ಜಾಸ್ತಿ ಇರುವುದಿಲ್ಲ, ಮಣ್ಣಿನ ಜೊತೆಗೆ ಹೋಗ್ತದೆ ಆಗ. ಸೊ ಅದ್ರ ಜೊತೆಗೆ ಇಲ್ಲಿ ಮಣ್ಣು ನಾವು ಟೆಸ್ಟ್ ಮಾಡಿದ್ರ ಪ್ರಕಾರ ಹುಳಿ ಮಣ್ಣು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಳಿ ಮಣ್ಣು. ಹುಳಿ ಮಣ್ಣಲ್ಲಿ ಏನಾಗ್ತದೆ, ನೀವು ಏನೇ ಗೊಬ್ಬರ ಕೊಟ್ಟರು ಕೂಡ ಅದು ಸಿಗುದಿಲ್ಲ, ಗಿಡಗಳಿಗೆ ಸಿಗುದಿಲ್ಲ. ಆ ಸಿಗುವಾಗ ಆಗ್ಬೇಕಂತ ಆದ್ರೆ ಈ ಹುಳಿ ಅಂಶ ಕಡಿಮೆ ಆಗ್ಬೇಕು ಮಣ್ಣಿನಲ್ಲಿ. ಅದನ್ನೇ ಕಡಿಮೆ ಮಾಡಲಿಕ್ಕೆ ಸುಣ್ಣ ಕೊಡಬೇಕು. ಈಗ ನಮ್ಮ ಇದ್ರ ಪ್ರಕಾರ ರೆಕಮೆಂಡೇಶನ್ ಡೋಸ್ ಪ್ರಕಾರ 200 kg 1 ಎಕರೆಗೆ ಸುಣ್ಣ ಕೊಡಬೇಕು ಅಂತಿದೆ. ಹಾಗಾಗಿ ಅದು ಕೂಡ ನಾವು ಈಗ ಸಹಾಯಧನದಲ್ಲಿ ತರಿಸಿದ್ದೇವೆ, ರೈತರು ಅದನ್ನು ಕೂಡ ತಗೋಬಹುದು. ಮೊದಲೆಲ್ಲ ತರಿಸ್ತಿದ್ದು ಸ್ವಲ್ಪ ಕಡಿಮೆ ಆಗ್ತಿತ್ತು ನಮಗೆ, ಅಂದ್ರೆ ಅಷ್ಟು ಯೋಜನೆ ಇರುವಷ್ಟು ಬರ್ತಾ ಇರಲಿಲ್ಲ, ರೈತರಿದ್ದಷ್ಟು ಬರ್ತಾ ಇರಲಿಲ್ಲ. ಈ ವರ್ಷ ಅದೇ ಹೊಸ ಯೋಜನೆಯಿಂದ ಅದು ಕೂಡ ತರಿಸಿದ್ದೇವೆ. ಅದ್ರ ಜೊತೆಗೆ ಈಗ ಜಿಂಕ್ ಮತ್ತೆ ಬೋರಾನ್ ಕೂಡ ಕೊರತೆ ಇದೆ ಇಲ್ಲಿ. ಈಗ ನಲ್ಲಿ ಉದುರುವಂತ ಅಡಿಕೆಯಲ್ಲಿ ಏನಾಗ್ತದಲ್ಲ, ಅದೆಲ್ಲ ಆಕ್ಚುಲಿ ಸ್ವಲ್ಪ ಜಿಂಕ್ ಕೊರತೆ ಆದ್ರೂ ಕೂಡ ಆಗ್ತದೆ. ಸೊ ಅದು ಕೂಡ ನಾವು ತರಿಸಿದ್ದೇವೆ. ಆದ್ರೆ ರೈತ ಬಂದ್ರು ಒಂದು ನೆನ್ಪಿಟ್ಕೋಬೇಕು, ಈ ಲಘು ಪೋಷಕಾಂಶ ಏನ್ ತರಿಸ್ತೀವಿ, ಜಿಂಕ್ ಮತ್ತೆ ಬೋರಾನ್, ಅದು ಊಟಕ್ಕೆ ಉಪ್ಪಿನಕಾಯಿ ಇದ್ದ ಹಾಗೆ, ಅಂದ್ರೆ ಹೆಚ್ಚು ತಿನ್ಬಾರ್ದು ನಾವು, ಸ್ವಲ್ಪ ಸ್ವಲ್ಪ ಹಾಗೆ. ಇದು ಕೂಡ ಕೊಡುವಂಥದ್ದು 5ರಿಂದ 20 ಗ್ರಾಮ್ ಪ್ರಕಾರ ರೆಕಮೆಂಡೇಶನ್ ಡೋಸ್ ಇರುತ್ತೆ, ಅದ್ರ ಪ್ರಕಾರನೇ ಕೊಡಬೇಕು. ಹೆಚ್ಚಿನ ಮಟ್ಟಿಗೆ ನಾವು ನೋಡಿದಾಗೆ ಮೊದಲೆಲ್ಲ ಹೇಳಿದರೆ ಹೇಳ್ಕೊಂಡು ತಗೊಂಡು ಹೋಗಿ 1/2 kg ಸುರಿದಿದ್ದು ಇದೆ. ಹೆಚ್ಚಿಗೆ ಆದ್ರೂ ಕೂಡ ನಮಗೆ ಅಜೀರ್ಣ ಆದಾಗೆ ಅದಕ್ಕೂ ಅಜೀರ್ಣ ಆಗ್ತದೆ, ಕೆಳಗೆ ಬೀಳ್ತದೆ. ಅದ್ರ ಮೇಲೆ ಅದು ಬೇರೆ ಟಾಕ್ಸಿಸಿಟಿ ಬೇರೆ ತರದ್ ಕಾಣಿಸ್ತದೆ ಗಿಡಗಳಲ್ಲಿ. ಹಾಗಾಗಿ ಅಂತದೆಲ್ಲ ಆಗ್ಬಾರ್ದು. ನಾವ್ ಏನ್ ಕೊಡ್ತೀವಿ ಗೊಬ್ಬರ ಕೂಡ ನಾವು ಟೆಸ್ಟ್ ಮಾಡಿ ಕೊಟ್ರೆ ನಿಮ್ಗೆ ಖರ್ಚು ಕಡಿಮೆ ಆಗ್ತದೆ, ಎಷ್ಟು ಬೇಕಷ್ಟೇ ಕೊಟ್ಟಂಗ ಆಗ್ತದೆ. ಏನು ಸುಣ್ಣ ಹೇಳಿದ್ರಲ್ಲ, ಅದನ್ನು ಯಾವ ರೀತಿ ಉಪಯೋಗಿಸುವಂತದ್ದು, ಅದರಲ್ಲಿ ಮಣ್ಣಿಗೆ ಹಾಕುವ ನಾವು ಕೊಡುವಂತದ್ದು ಕೃಷಿ ಸುಣ್ಣನೇ, ಅದು ಪುಡಿ ಸುಣ್ಣ. ಅದಕ್ಕೇನು ನೀವು ಬೇಯಿಸುವಂತದ್ದು ಏನು ಮಾಡ್ಲಿಕ್ಕಿಲ್ಲ, ಡೈರೆಕ್ಟ್ ಆಗಿ ಹಾಕಬೇಕು. ಆದ್ರೆ ಹಾಕುವಂಥದ್ದು ಒಂದು ವಿಧಾನ ಇದೆ. ನೀವು ಯಾವುದೇ ಗೊಬ್ಬರ ಕೊಡಬೇಕಾದ್ರೂ ಕೂಡ ಫಸ್ಟ್ ಸುಣ್ಣ ಕೊಡಬೇಕು. ಸುಣ್ಣ ಕೊಟ್ಟು 15ರಿಂದ 20 ದಿವಸದ ನಂತರ ಗೊಬ್ಬರ ಕೊಡಬೇಕು. ಅವಾಗ ಏನಾಗ್ತದೆ, ಹುಳಿ ಅಂಶ ಕಡಿಮೆ ಆಗ್ತಿದೆ, ಕೊಟ್ಟಿರೋ ಗೊಬ್ಬರ ಗಿಡಗಳಿಗೆ ತುಂಬಾ ಚೆನ್ನಾಗಿ ಸಿಗ್ತದೆ, ಬೇರುಗಳು ಚೆನ್ನಾಗಿ ತಗೊಳ್ತವೆ ಅದು ಹಾಕಿ. ಸೊ ಹೀಗೆ ಈ ರೀತಿ ಯಾವ ಸಮಯದಲ್ಲಿ ಹಾಕುವಂಥದ್ದು ಈ ಸುಣ್ಣ? ಈಗ ನಾವು ಭತ್ತಕ್ಕಾದ್ರೆ ನೀವು ಉಳುಮೆ ಮಾಡುವ ಸಮಯದಲ್ಲಿ ಹಾಕಿಬಿಟ್ಟು ಮತ್ತೊಂದು 15 ದಿವಸ ಬಿಟ್ಟು ನೆಕ್ಸ್ಟ್ ಇದಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡಿ ಅಂತ ಹೇಳ್ತೇವೆ. ಅಡಿಕೆ ತೆಂಗುಗೆ ಆದ್ರೆ ಈಗ ಕೊಡಬಹುದು, ಕೊಟ್ಬಿಟ್ಟು 15 ಡೇಸ್ ಬಿಡಬೇಕು, 15 ದಿವಸ ಬಿಟ್ಟು ನಂತರ ಗೊಬ್ಬರ ಕೊಡಬೇಕು. ಕೊಟ್ಟ ನಂತರ ನೀವು ಇದು ಮಾಡ್ಬೋದು, ನೀರೆಲ್ಲ ಬಿಡ್ಬೋದು. ಮತ್ತೆ ತಿರ್ಗಿ ಅಕ್ಟೋಬರ್ ನವೆಂಬರ್ ಅಲ್ಲಿ ಒಂದ್ಸರಿ ಕೂಡ ಕೊಡ್ಬೋದು. ಸಾಮಾನ್ಯ ವರ್ಷಕ್ಕೊಂದು 2 ಸರಿ ಕೊಡ್ಬೋದು ಅಡಿಕೆ ತೆಂಗಕ್ಕೆಲ್ಲ. ಆದ್ರೆ ನಮ್ದು ಇದರಲ್ಲಿ ಭತ್ತಕ್ಕೆ ಆದ್ರೆ ಒಂದೇ ಕ್ರಾಪ್ ಅಲ್ಲಿ ಸಿಂಗಲ್ ಫಸ್ಟ್ ಡೋಸ್ ಅಲ್ಲಿ ಹಾಕಿ ಇದು ಮಾಡ್ತೇವೆ. ಹಾಗೆ ಈಗ
ಒಂದು ನಮ್ಮ ಮುಂಗಾರು ಹಂಗಾಮಿಗಿರುವಂತಹ ಯೋಜನೆಗಳ ಬಗ್ಗೆ ಎಲ್ಲ ಹೇಳಿದ್ರಿ. ಇನ್ನು ಮುಂದೆ ಹೋದ್ರೆ ಒಂದು ಹಿಂಗಾರಿನ ಸಮಯಕ್ಕಾಗುವಂತ ಆ ಯೋಜನೆಗಳೇನಾದ್ರೂ ಇವೆಯಾ? ಇದೇ ಯೋಜನೆಗಳು ಅವಾಗ ಕೂಡ ಇರುವಂತದ್ದು. ಆದ್ರೆ ಬಿತ್ತನೆ ಬೀಜ ನಾವು ಫ್ರೆಶ್ ಆಗಿ ತರಿಸ್ತೇವೆ ಅವಾಗ ಇನ್ನೊಂದ್ಸರಿ. ಆಗ ಜಯ ಮತ್ತೆ ಜ್ಯೋತಿ ತರಿಸ್ತೇವೆ, ಅಲ್ಲಿಗೆ ರಬಿ ಸೀಸನ್ಗೆ ಬೇಕಾಗಿರುವಂತದ್ದು. ಜಯ ಬಿಳಿ ಜಯ ಆಗಿರುತ್ತದೆ, ಜ್ಯೋತಿ ಕೆಂಪು, ಅದರಲ್ಲಿ ಕುಚ್ಚಲಕ್ಕಿ. ಸೊ ಇಲ್ಲಿ ಎರಡು ಕೂಡ ತಿಂತಾರೆ, ಸೊ ಅದು ಎರಡು ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅದು ತರಿಸ್ತೇವೆ ಹಿಂಗಾರು ಹಂಗಾಮಿಗೆ. ಬಾಕಿ ಎಲ್ಲ ಯೋಜನೆಗಳು ಇದೇ ರೀತಿ ಇರ್ತದೆ. ಏನೆಲ್ಲ ಯೋಜನೆಗಳಿದೆ ಅದು ಇಡೀ ವರ್ಷ ನಮ್ಗೆ ನಡೆಯುವಂಥದ್ದು ಯೋಜನೆಗಳಿದೆಲ್ಲ. ಸೊ ಎಲ್ಲ ಕೂಡ ಸಿಗುವಂಥದ್ದು. ಈಗ ಮುಖ್ಯವಾಗಿ ಇನ್ನೊಂದು ನಾನು ವಿಷಯ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ರೈತರಿಗೆ ಏನಂದ್ರೆ ರಸಗೊಬ್ಬರ ಹಾಕಿದ್ರೆ ಮಾತ್ರ ಚೆನ್ನಾಗಿ ಇಳುವರಿ ಬರ್ತದೆ ಅಂತ ಒಂದು ತಲೆಯಲ್ಲಿರ್ತದೆ. ಹಾಗಾಗಿ ಈಗೇನಾಗಿದೆ, ಈಗ ಈ ಯುದ್ಧದ ಈ ಪ್ರಯುಕ್ತ ಒಂದು ರಾ ಮೆಟೀರಿಯಲ್ ಸಿಗುವಂಥದ್ದು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಯೂರಿಯಾ ಬಳಕೆ ಕಡಿಮೆ ಮಾಡಿದ್ದಾರೆ. ಸರ್ಕಾರದಿಂದನೇ ಯೋಜನೆ ಇದೆ, ಒಬ್ಬ ರೈತರಿಗೆ 1 ಚೀಲ ಯೂರಿಯಾ ಕೊಡಬೇಕಂತ ಕಟ್ಟುನಿಟ್ಟಾಗಿ ಸ್ಟ್ರಿಕ್ಟ್ ಆಗಿ ಆರ್ಡರ್ ಆಗಿದೆ. 1 ಎಕರೆಗೆ 1 ಚೀಲ ಯೂರಿಯಾ. ಹಾಗಾಗಿ ರೈತರು ಅದು ಪಡ್ಕೋಬೇಕಾದ್ರೂ ಕೂಡ FID ಕೊಡಬೇಕಲ್ಲಿ ಹೋಗಿ, ಅವ್ರ ಜಾಗ ತೋರಿಸ್ಬೇಕು, ಯಾವ ಬೆಳೆ ಬೆಳೆಯುತ್ತಾರೆ ಅಂತ ಹೇಳಿ ತಗೋಬೇಕು. ಹೆಚ್ಚಿನಾಗಿ ರೈತ ಬಾಂಧವರು ಯಾವ ಗೊಬ್ಬರದ ಅಂಗಡಿಯಲ್ಲಿ ಲೈಸೆನ್ಸ್ ಇದೆ ಅಂಥವ್ರ ಹತ್ರನೇ ಪಡ್ಕೋಬೇಕಂತ ಕೇಳ್ಕೊತೀನಿ. ಯಾಕೆ ಹೇಳಿದ್ರೆ ಬೇರೆ ಎಲ್ಲ ಅಂಗಡಿಯಲ್ಲೂ ಕೆಲವರು ಮಾರ್ತಾರೆ ಅಂತ ಸುದ್ದಿ ಇದೆ, ಬಟ್ ನಾವು ಅದನ್ನು ನೋಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ವಿಜಿಲೆನ್ಸ್ ಟೀಮ್ ಕೂಡ ಇದೆ, ಅದನ್ನೆಲ್ಲ ನಾವು ಇದು ಮಾಡ್ತೀವಿ. ಬಟ್ ಅವಾಗ ಏನಾಗುತ್ತೆ, ಅದು ಬೇಕಾಗಿರೋ ಪೋಷಕಾಂಶ ಇರೋದಿಲ್ಲ, ಕಲಬೆರಕೆ ತುಂಬಾ ಆಗ್ಲಿಕ್ಕೂ ಸಾಕು, ಅಷ್ಟು ಬೇಕಾಗಿರೋ ಪ್ರಮಾಣದಲ್ಲಿ ಸಿಗುದಿಲ್ಲ. ಆಮೇಲೆ ಇಳುವರಿ ಬರಲಿಲ್ಲ ಅಂದ್ರೆ ರೈತರಿಗೆ ಲಾಸ್ ಆಗುತ್ತೆ. ಹಾಗಾಗಿ ಯಾವ ಗೊಬ್ಬರದ ಅಂಗಡಿಯಲ್ಲಿ ಲೈಸೆನ್ಸ್ ಇದೆ ಅಂತ ಅಂಗಡಿಯಲ್ಲಿ ತಗೊಂಡ್ರೆ ಬಹಳ ಒಳ್ಳೆಯದು ಅದು. ಸೊ ಈಗ ಇದೊಂದು ರೆಸ್ಟ್ರಿಕ್ಷನ್ ಇರೋದ್ರಿಂದ ಯೂರಿಯಾ ಒಂದು ರೆಸ್ಟ್ರಿಕ್ಷನ್ ಇರುತ್ತೆ, FID ಕಂಪಲ್ಸರಿ ರೈತ ಬಂದವರು ತಗೊಳ್ಳಿಕ್ಕೆ. ಇಷ್ಟು ಜನ ಕೇಳ್ತಾರೆ ನಮಗೆ ಜಾಸ್ತಿ ಕೊಡೋದಿಲ್ಲ ಅಂತ, ಬಟ್ ಈ ಯುದ್ಧ ಮುಗಿಯೋ ತನಕ ಮೋಸ್ಟ್ಲಿ ಇದು ಕಂಟಿನ್ಯೂ ಆಗುತ್ತೆ. ಹಾಗೆ ಮತ್ತೆ ಇದರಲ್ಲೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಸಾರಜನಕ ಸರಾಗವಾಗಿ ಸಿಗುತ್ತೆ ನಮ್ಮ ಮಣ್ಣಲ್ಲಿ, ತುಂಬಾ ಇದೆ. ನೀವು ನೋಡ್ಬೋದು ಈಗ ತುಂಬಾ ಹಸಿರಾಗೇ ಇದೆ ನಮ್ಮ ಜಿಲ್ಲೆಯಲ್ಲಿ ಅಲ್ವಾ. ಯಾಕೆ ಹೇಳಿದ್ರೆ ಸಾರಜನಕ ಮಣ್ಣಲ್ಲಿ ತುಂಬಾ ಚೆನ್ನಾಗಿದೆ. ಸೊ ನೀವು ಕೊಡುವಂತ ಸ್ವಲ್ಪ ಕಡಿಮೆ ಕೊಟ್ಟರು ಏನು ಪ್ರಾಬ್ಲಮ್ ಆಗೋದಿಲ್ಲ, ದೋಷ ಆಗಲ್ಲ. ಆದ್ರೆ ರಂಜಕ ಮತ್ತೆ ಪೊಟ್ಯಾಶ್ ಕೊಡಲೇಬೇಕು. ಯಾಕೆ ಹೇಳಿದ್ರೆ ಇದೆರಡು ಬೇಕಾಗಿರುವಂಥದ್ದು ಗಿಡಗಳಿಗೆ ಹೂ ಬಿಡಲಿಕ್ಕೆ, ಕಾಯಿ ಕಟ್ಟಲಿಕ್ಕೆ, ಅದಕ್ಕೆಲ್ಲ ಬೇಕಾಗುವಂಥ ಇಳುವರಿ ತುಂಬ ಚೆನ್ನಾಗಾಗಲಿಕ್ಕೆ ಅದೆಲ್ಲ ಬೇಕಲ್ಲ. ನಮಗೆ ಪ್ರೊಡಕ್ಷನ್ ಜಾಸ್ತಿ ಆಗಬೇಕಿದ್ರೆ ಇದೆಲ್ಲ ಬೇಕಾಗುತ್ತೆ. ಸೊ ಇದೆರಡು ಗೊಬ್ಬರಗಳು ಚೆನ್ನಾಗಿ ಕೊಡಬೇಕು. ಸಾರಜನಕ ಕಡಿಮೆ ಮಾಡಿದ್ರು ಏನು ಅಷ್ಟು ದೊಡ್ಡ ಮಟ್ಟಿಗೆ ಪ್ರಾಬ್ಲಮ್ ಆಗುತ್ತೆ. ಈಗ ಕೃಷಿ ಇಲಾಖೆಯಲ್ಲಿ ಭತ್ತ ಅಲ್ಲದೆ ಬಿತ್ತನೆ ಬೀಜಕ್ಕೆ ಸಂಬಂಧಪಟ್ಟಂತಹ ಬೇರೆ ಯಾವೆಲ್ಲ ಯೋಜನೆಗಳಿವೆ? ನಮ್ಮ ಇಲಾಖೆಯಲ್ಲಿ ಇನ್ನೂ ಮುಖ್ಯವಾಗಿ ನಮ್ಮಲ್ಲಿ ಹಸಿರೆಲೆ ಗೊಬ್ಬರ ಬೀಜದೊಂದಿಗೆ ದ್ವಿದಳ ಧಾನ್ಯಗಳನ್ನು ಈಗ ಮುಂಗಾರು ಹಂಗಾಮಿನಲ್ಲಿ ಹೀಗೆ ಭತ್ತ ಬೆಳೀತಾರೆ, ಅದೇ ರೀತಿ ಹಿಂಗಾರು ಮತ್ತು ಬೇಸಿಗೆ ಅದಕ್ಕೋಸ್ಕರ ನಾವು ಇದು ದ್ವಿದಳ ಧಾನ್ಯ ಬಿತ್ತನೆ ಬೀಜ, ಹೆಸರು, ಉದ್ದು, ಅಲಸಂಡೆ ಮತ್ತು ಕೌಪಿ, ಇದಿಷ್ಟು ನಾವು ಬೀಜಗಳನ್ನು ಕೂಡ ನೆಕ್ಸ್ಟ್ NFSM ಯೋಜನೆ ಅಡಿಯಲ್ಲಿ ತರಿಸುವಂಥದ್ದು ಒಂದು ಯೋಜನೆ ಇದೆ. ಇದು ತಂದುಬಿಟ್ಟು ಇದು ಕೂಡ ರೈತರಿಗೆ ನಾವು ಉಚಿತವಾಗಿ ಕೊಡುವಂಥದ್ದು. ಯಾಕೆ ಹೇಳಿದರೆ ಮೊದಲೆಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆಲ್ಲ ಬೆಳೆಗಳನ್ನು ಬೆಳೀತಾ ಇದ್ರು. ಆದರೆ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ ರೈತರು ನವಿಲಿನ ಕಾಟ, ಮಂಗನ ಕಾಟ ಹೇಳ್ಕೊಂಡು ಇದೆಲ್ಲ ಬಿಡ್ತಾ ಇದ್ದಾರೆ, ಮಾಡ್ತಾ ಇಲ್ಲ. ಹಾಗಾಗಿ ರೈತರಿಗೆ ಪ್ರೋತ್ಸಾಹಿಸಬೇಕಾಗಿ ಇದೆಲ್ಲ ನಾವು ಒಂದು ಡೆಮೋ ಯೋಜನೆಯಲ್ಲಿ ತರಿಸ್ತಾ ಇದ್ದೇವೆ. ಇದೆಲ್ಲ ಯೋಜನೆಗಳಲ್ಲಿ ಈ ಉದ್ದು ಬೀಜ ಬಿತ್ತನೆ ಬೀಜದೊಂದಿಗೆ ನಾವು ಕೆಲವೊಂದು ಗೊಬ್ಬರಗಳನ್ನು ಮತ್ತು ಕೀಟನಾಶಕಗಳನ್ನು ಕೂಡ ಕೊಡ್ತೇವೆ. ಇದು ಕೂಡ ರೈತ ಬಾಂಧವರು ಆಸಕ್ತಿ ಇದ್ದ ರೈತ ಬಾಂಧವರು ಮಾಡುವಂಥದ್ದಿದ್ದರಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಬಂದುಬಿಟ್ಟು ಅವರು ಅದ್ರ ಬಗ್ಗೆ ತಿಳಿಸಿದರೆ ಅವ್ರ ಹೆಸರನ್ನು ನಮೂದು ಮಾಡಿಕೊಂಡು ಆ ಬಿತ್ತನೆ ಬೀಜ ನಾವು ತರಿಸಿದಾಗ ಅವ್ರಿಗೆ ಕೂಡ ಇದ್ರ ಬಗ್ಗೆ ತಿಳಿಸ್ತೇವೆ. ಇದು ಕೂಡ ರೈತ ಬಾಂಧವರು ಇದ್ರ ಉಪಯೋಗ ಮಾಡ್ಕೋಬೇಕು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿರುವ ರೈತರು ದ್ವಿದಳ ಧಾನ್ಯಗಳನ್ನು ಬೆಳಿಬೇಕು. ಯಾಕೆ ಹೇಳಿದ್ರೆ ದ್ವಿದಳ ಧಾನ್ಯಗಳಲ್ಲಿ ನೀವು ಮಣ್ಣಿನ ಪೋಷಕಾಂಶಗಳು ಇನ್ನೂ ಹೆಚ್ಚಿಗೆ ಆಗ್ತದೆ. ಅದರಿಂದ ನೀವು ಒಂದ್ಸರಿ ಭತ್ತ ಬೆಳೆದು ನೆಕ್ಸ್ಟ್ ದ್ವಿದಳ ಧಾನ್ಯ ಮಾಡಿದ್ದಲ್ಲಿ 3ನೇ ಬೆಳೆ ಅಥವಾ ನೆಕ್ಸ್ಟ್ ಮುಂಗಾರಿನಲ್ಲಿ ನೀವೇನು ಭತ್ತ ಬೆಳಿತೀರಾ ಆಗ ನಿಮ್ಮ ಇಳುವರಿಯು ಕೂಡ ತುಂಬ ಹೆಚ್ಚಾಗ್ತದೆ ಆ ಭೂಮಿಯಲ್ಲಿ. ಯಾಕೆ ಹೇಳಿದರೆ ಇದರಲ್ಲಿ ಪೋಷಕಾಂಶಗಳು ಹಿಡ್ಕೊಳ್ಳುವ ಶಕ್ತಿ ಜಾಸ್ತಿ ಆಗ್ತದೆ ಭೂಮಿಯಲ್ಲಿ. ಹಾಗಾಗಿ ದ್ವಿದಳ ಧಾನ್ಯಗಳನ್ನು ಕೂಡ ಈ ನಮ್ಮ ದಕ್ಷಿಣ ಕನ್ನಡದಲ್ಲಿ ರೈತ ಬಾಂಧವರು ಮಾಡಬೇಕು ಅಂತ ಕೇಳ್ಕೊತೀನಿ ನಾನು. ಈಗ ಇಷ್ಟೆಲ್ಲ ಸವಲತ್ತುಗಳನ್ನು ರೈತರು ಪಡಿತಾ ಇದ್ದಾರಾ? ಪಡೀಲಿಕ್ಕೆ ನಿಮ್ಮ ಪ್ರೋತ್ಸಾಹ ಮಾತುಗಳು ಹೇಳ್ಬೋದಾ? ಪಡಿತಾ ಇದ್ದಾರೆ, ನಿಜ ಹೇಳೋದಾದ್ರೆ ಪಡಿತಾ ಇದ್ದಾರೆ. ಆದರೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬರಬೇಕು.
ಇದನ್ನ ಪಡ್ಕೋಬೇಕು. ನಮಗೆ ಏನಾಗ್ತದೆ, ಪಡೆಯುವಂತ ರೈತರೇ ಮತ್ತೆ ಮತ್ತೆ ತಗೊಳ್ತಾರೆ ವಿನಃ ತುಂಬಾ ರೈತರು ಏನಂದ್ಕೊಡಿ ತಗೊಳ್ಳೋದು ಬಹಳ ಕಷ್ಟ ಕೆಲಸ. ನಾನು ಆವಾಗಲೇ ಹೇಳ್ದಾಗೆ ಹೋಗ್ಬೇಕು, ಅಲ್ಲಿ ಕೊಡಬೇಕು, ತಗೋಬೇಕು ಅಂತ ಹಾಗೆಲ್ಲ ಹೇಳ್ತಾರೆ. ಯೋಜನೆಗಳು ತಲುಪಿವೆಯಾ ಪ್ರತಿ ರೈತನ ಮನೆಗೆ? ಯೋಜನೆಗಳ ಅಷ್ಟು ನಾವು ಮಾಹಿತಿಯನ್ನು ಪ್ರತಿ ಗ್ರಾಮ ಪಂಚಾಯತಿಲಿ, ಗ್ರಾಮ ಸಭೆಗಳಲ್ಲಿ ನಮ್ಮ ಇಲಾಖಾಧಿಕಾರಿಗಳು ಹೋಗಿ ಹೇಳ್ತಾರೆ. ಅದನ್ನ ಪ್ರಚಾರ ಪಡಿಸ್ತೇವೆ. ಪ್ಲಸ್ ನಾವು ಪೇಪರ್ ಅಲ್ಲಿ ಕೂಡ ಹಾಕ್ತೇವೆ, ಎಲ್ಲ ಮಾಧ್ಯಮದಲ್ಲಿ ಕೂಡ ಪ್ರಚಾರ ಆಗ್ತದೆ. ಆದ್ರೆ ರೈತ ಬಾಂಧವರು ಇದನ್ನ ಪಡಿಸ್ತಾ, ಎಲ್ಲರೂ ಇಲ್ಲ ಅಂತೆಲ್ಲ, ತುಂಬಾ ಜನ ಪಡಿಸ್ತಾ ಇದ್ದಾರೆ. ಆದ್ರೆ ಇನ್ನು ಸ್ವಲ್ಪ ಜನ ಬಾಕಿ ಇದ್ದಾರೆ. ಹಾಗೆ ಅವ್ರು ಕೂಡ ಬರ್ಬೇಕು. ಯಾಕಂದ್ರೆ ಅವರಿಗೆ ಹೇಗಾಗ್ತದೆ, ಬಟ್ ನಮ್ಮಲ್ಲಿ ಏನಾಗ್ತದೆ, ಇಲ್ಲಿ ಕೆಲಸ ಮಾಡೋರು ಅಂದ್ರೆ ಕೃಷಿ ಮಾಡುವವರು ಒಬ್ರು ಇಬ್ರು ಇರ್ತಾರೆ ಮನೆಯಲ್ಲಿ ಅಲ್ವಾ, ಅದು ವಯಸ್ಸಾದವರು ಜಾಸ್ತಿ ಇರ್ತಾರೆ. ಹಾಗಾಗಿ ಏನಾಗ್ತದೆ, ಪಾಪ ಅವರಿಗೆ ಬರೋದು ಹೋಗೋದು ಎಲ್ಲ ಕಷ್ಟ ಆಗ್ತದೆ. ಅಂತವರು ಸ್ವಲ್ಪ ಉಳ್ಕೊಂಡಿರ್ತಾರೆ ವಿನಃ ತುಂಬಾ ಜನ ಪಡ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಸದುಪಯೋಗ, ಸಂತೋಷ ಇದೆ, ಅದರಲ್ಲಿ ಸಂತೋಷ ಇದೆ. ಮತ್ತೆ ಈಗ ಬೆಳೆ ಸಮೀಕ್ಷೆ ಒಂದು ಪ್ರಾರಂಭ ಆಗ್ತಿದೆ. ಇದನ್ನು ಕೂಡ ನಾನು ಇವತ್ತು ಹೇಳಿಕ್ಕೆ ಬಹಳ ಇಚ್ಛೆ ಪಡ್ತೇನೆ. ಯಾಕಂತ ಹೇಳಿದ್ರೆ, ಇದು ಬೆಳೆ ಸಮೀಕ್ಷೆ ಯಾಕೆ ಮಾಡುವಂಥದ್ದು ಹೇಳಿದ್ರೆ, ರೈತರಿಗೂ ಅವರ RTCಯಲ್ಲಿ ಯಾವ ಬೆಳೆ ನಮೂದಾಗುತ್ತೆ ಅದು ಈ ಬೆಳೆ ಸಮೀಕ್ಷೆ ಮೇಲೆ ಅವಲಂಬಿತ ಆಗಿರುತ್ತದೆ. ಈಗ ನಮ್ದು ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಪ್ರಾರಂಭ ಆಗುತ್ತೆ. ಇದಕ್ಕೆ ಶುರುವಾಗೋ ಮೊದಲು ರೈತರಿಗೆ ಆ್ಯಪ್ ಒಂದು ಬಿಡುಗಡೆ ಮಾಡ್ತಾರೆ. ಆವಾಗ ರೈತರು ಆ್ಯಪ್ ಯೂಸ್ ಮಾಡಿಕೊಂಡು ಅವ್ರು ಯಾವ ಬೆಳೆ, ಎಷ್ಟು ಎಕರೆಯಲ್ಲಿ, ಯಾವ ಸರ್ವೆ ನಂಬರ್ ಅಲ್ಲಿ ಯಾವ ಬೆಳೆ ಬೆಳೆದಿದ್ದಾರೆ ಅವರೇ ಅದನ್ನಲ್ಲಿ ನಮೂದು ಮಾಡಬೇಕು. ಹೋಗಿ ಅಲ್ಲೊಂದು ಫೋಟೋ ತೆಗೆಯುವಂಥದ್ದಷ್ಟೇ, ಎಷ್ಟು ಗಿಡಗಳಿದ್ದಾವೆ ಅದನ್ನ ನಮೂದು ಮಾಡಬೇಕು. ಶುರುಗೆ 1 ತಿಂಗಳು ಅವರಿಗೆ ಕೊಡ್ತಾರೆ, ಇದನ್ನ ಮಾಡ್ಲಿಕ್ಕೆ ರೈತರಿಗೆ ಕೊಡ್ತಾರೆ. ಅದನ್ನ ರೈತರು ಮಾಡಿಲ್ಲ ಆದ್ರೆ 1 ತಿಂಗಳ ನಂತರ ಅರೌಂಡ್ ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ನಮ್ಮ PR ಖಾಸಗಿ ನಿವಾಸಿಗಳಿಂದ, ಒಂದು ಗ್ರಾಮದ ಒಂದು ಖಾಸಗಿ ನಿವಾಸಿಗಳಿಂದ ಮಾಡಿಸ್ಲಿಕ್ಕೆ ಅದನ್ನು ಬಿಡ್ತಾರೆ. ಅಂದ್ರೆ ಕೃಷಿ ಇಲಾಖೆಯಿಂದ ಮಾಡುವಂಥದ್ದು ನಾವು. ಆದ್ರೆ ಇದನ್ನ ನಮ್ಗೆ ರೆವಿನ್ಯೂ, ಹಾರ್ಟಿಕಲ್ಚರ್ ಎಲ್ಲರೂ ಸೇರಿಕೊಂಡು ಮಾಡ್ಬೇಕಾಗಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಈ RTC ಕೊಡುವಂಥದ್ದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ, ಆದ್ರೆ ಕೃಷಿ ಇಲಾಖೆ ಭತ್ತ ಅಂತ ಕೃಷಿ ನಮೂದಾಗುತ್ತೆ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಅಡಿಕೆ, ತೆಂಗು ಬೆಳೆ, ಯಾವ್ದು ಬೆಳೆ ಇದೆ ಅದೆಲ್ಲ ನಮೂದಾಗುವಂಥದ್ದು. ಸೊ ಈಗ ಏನಾಗ್ತದೆ, ರೈತರು ಅದು ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಇನ್ಶೂರೆನ್ಸ್ ಕಟ್ಲಿಕ್ಕೆ ಹೋಗ್ತಾರೆ. ಈಗ ಅವರು ಕಳೆದ ವರ್ಷ ಮಾಡಿರ್ತಾರೆ ಅಡಿಕೆ, ಈ ವರ್ಷ ಹೋಗಿ ದುಡ್ಡು ಕಟ್ತಾರೆ. ಬರೋ ವರ್ಷ ಅವ್ರಿಗೆ ಬರುವಂಥದ್ದು ಕ್ಲೈಮ್ ಬರುವಂಥದ್ದು. ಆ ಟೈಮಲ್ಲಿ ಈ ವರ್ಷ ಮಾಡಿರೋ ಸರ್ವೆ ನಂಬರ್ ಅಲ್ಲಿ ಅಡಿಕೆ ಇಲ್ಲ, ನಮೂದಾಗ್ಲಿಲ್ಲ. ಯಾರು ಬೇರೆಯವ್ರು ಮಾಡಿರ್ತಾರೆ, ಇವ್ರು ನೋಡಿರಲ್ಲ, ಅಡಿಕೆ ಇರಲ್ಲ ಅಂದ್ರೆ ಅವ್ರಿಗೆ ನೆಕ್ಸ್ಟ್ ಇಯರ್ ಕ್ಲೈಮ್ ಸಿಗುದಿಲ್ಲ, ದುಡ್ಡು ಸಿಗುದಿಲ್ಲ. ಸೊ ಇದೆಲ್ಲ ಪ್ರಾಬ್ಲಮ್ಗಳು ಬಹಳ ಆಗ್ತದೆ. ಇವನ್ ಅವ್ರಿಗೆ ಲೋನ್ ತೆಗಿಬೇಕಾದ್ರೂ ಕೂಡ ಅವರ RTCಯಲ್ಲಿ ನಮೂದಾಗಿರ್ಬೇಕು. ಈ ಬೆಳೆ ಸಮೀಕ್ಷೆ ಆಧಾರಿತಲ್ಲೇ ನೋಡ್ಬಿಟ್ಟು ಅವ್ರು ಕೊಡ್ತಾರೆ. ಬೆಳೆ ಸಮೀಕ್ಷೆಯಲ್ಲಿ ಈಗ ಅವ್ರ ಅಡಿಕೆಗೆ ಇದು ಕೊಟ್ಟಿರ್ತಾರೆ, ಲೋನ್ ಕೊಟ್ಟಿರ್ತಾರೆ. ಬೆಳೆ ಸಮೀಕ್ಷೆಯಲ್ಲಿ ಅಲ್ಲಿ ಹಡಿಲು ಭೂಮಿ ಅಂತ ಇರುತ್ತೆ, ಅವರಿಗೆ ಲೋನ್ ಸಿಗುದಿಲ್ಲ. ಸೊ ಇದೆಲ್ಲ ಕಷ್ಟಗಳು ಎದುರಿಸಬೇಕಾಗತ್ತೆ ಅವ್ರ ಮುಂದೆ. ಹಾಗಾಗಿ ಈ ಬೆಳೆ ಸಮೀಕ್ಷೆಯನ್ನು ರೈತ ಬಾಂಧವರು ಆದ್ಯತೆ ಮೇಲೆ ಅವರು ಇಂಟ್ರೆಸ್ಟ್ ಕೊಟ್ಟು ಮಾಡಬೇಕು. ಇದು ಮಾಡಿದ್ರೆ ಮಾತ್ರ ಅವ್ರಿಗೆ ಸಿಗುವಂತ ಎಲ್ಲ ಸವಲತ್ತುಗಳು ನೆಕ್ಸ್ಟ್ ಅವ್ರಿಗೆ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಇದೊಂದು ಪ್ರಾರಂಭ ಆಗ್ತಾ ಇದೆ ಈ ವರ್ಷದಿಂದ. ಮೊದಲಿಂದನೇ ಇದೆ, ಈ ವರ್ಷದ ಈಗ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ನಾನು ಎಲ್ಲ ರೈತ ಬಾಂಧವರಿಂದ ಕಳಕಳಿಯಿಂದ ವಿನಂತಿ ಮಾಡ್ತಿದ್ದೇನೆ, ಇದನ್ನೊಂದು ಅವ್ರ ಇಂಟ್ರೆಸ್ಟ್ ತಗೊಂಡು ಮಾಡಬೇಕು. ಬಹಳ ಸಂತೋಷ ವೀಣಾ KR ಅವರೇ. ಮಂಗಳೂರು ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾಗಿ ನಮ್ಮ ರೈತರಿಗೆ ಬಹಳಷ್ಟು ಮಾಹಿತಿಗಳನ್ನು ಕೊಟ್ರಿ. ಯಾವೆಲ್ಲ ಯೋಜನೆಗಳು ಈ ವರ್ಷ ಇವೆ, ಮುಂಗಾರಿನ ಹಂಗಾಮಿಗೆ ಯಾವ ರೀತಿ ತಯಾರಿ ನಡೆಸ್ತಾ ಇದೆ, ಅದಕ್ಕೆ ಕೃಷಿ ಇಲಾಖೆ ಯಾವ ರೀತಿ ಸಹಾಯ ಮಾಡ್ತಾ ಇದೆ, ಇವೆಲ್ಲವನ್ನು ಬಹಳ ಸಮಗ್ರವಾಗಿ ನೀವು ತಿಳಿಸಿದ್ರೆ. ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಮಾತನಾಡಿದಕ್ಕೆ, ರೈತ ಮಿತ್ರರ ಜೊತೆ ಮಾಹಿತಿಗಳನ್ನು ಹಂಚಿಕೊಂಡದಕ್ಕೆ ಧನ್ಯವಾದಗಳು. ನಿಮಗೂ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು.